ಇವತ್ತು ನಾವು ಸರ್ಪಯಾಗದ ಕಥೆ ನೋಡೋಣ. ಅದರ ಜೊತೆಗೆ ಹಾಗೆ ಬೇರೆ ಕೆಲವು ಚಿಕ್ಕ ಚಿಕ್ಕ ಕಥೆಗಳು ಬರುತ್ತೆ, ಅವುಗಳನ್ನು ಕೂಡ ನೋಡೋಣ. ಈಗ ನಿನ್ನೆ ನಾವೇನು ನೋಡಿದ್ವಿ, ಪರೀಕ್ಷಿತ್ ರಾಜನ್ನ ತಕ್ಷಕ ಅನ್ನೋ ಸರ್ಪ ಕೊಂದು ಸಾಯಿಸ್ಬಿಡ್ತು ಅಂತ ನೋಡಿದ್ವಿ ಅಲ್ಲ. ಈ ಪರೀಕ್ಷಿತ್ ರಾಜಂಗೆ ಇರಾವತಿ ಅಂತ ಒಬ್ಳು ಪತ್ನಿ ಇದ್ಲು. ಅವಳು ಈ ಉತ್ತರ ಕುಮಾರನ ಮಗಳಾಗಿದ್ಲು. ಆ ಇರಾವತಿಯಿಂದ ಅವನಿಗೆ ಜನಮೇಜಯ ಮತ್ತು ಇನ್ ಕೆಲವು 3 ಜನ ಮಕ್ಕಳಿದ್ರು. ಒಟ್ಟು 4 ಜನ ಮಕ್ಕಳಿದ್ರು. ಮೊದಲನೇ ಅವನು ಜನಮೇಜಯ. ಈ ಪರೀಕ್ಷಿತ್ ರಾಜ ಸತ್ತೋದ್ಮೇಲೆ ಜನಮೇಜಯ ರಾಜ ಆದ. ಅವನು ರಾಜ ಆಗಿರ್ಬೇಕಾದ್ರೆ ಚೆನ್ನಾಗಿ ಆಳ್ತಾ ಇದ್ದ. ಆಗ ಒಂದಿನ ಏನಾಯ್ತು, ಅವನ ಆಸ್ಥಾನಕ್ಕೆ ಉತ್ತಂಕ ಅಂತ ಒಬ್ಬ ಋಷಿ ಬಂದ. ಆ ಉತ್ತಂಕ ಅನ್ನೋ ಋಷಿ ಬಂದು ಜನಮೇಜಯನಿಗೆ ಈ ಪರೀಕ್ಷಿತ್ ರಾಜ ಹೇಗೆ ತಕ್ಷಕನಿಂದ ಕಚ್ಚಿಸ್ಕೊಂಡು ಸತ್ತ ಅನ್ನೋ ಕಥೆನ ಹೇಳಿ, ಮುಖ್ಯವಾಗಿ ಅದರಲ್ಲಿ ಈ ಕಾಶ್ಯಪ ಅನ್ನೋ ಬ್ರಾಹ್ಮಣ ಬರ್ತಾ ಇದ್ನಲ್ಲ ವಿಶ್ವನ್ನ ಪರಿಹರಿಸಿ ಅವನನ್ನ ಬದುಕ್ಸಕ್ಕೆ ಅಂತ, ಅವನಿಗೆ ತಕ್ಷಕ ಹೇಗೆ ದುಡ್ಡು ಕೊಟ್ಟು ಕಳಿಸ್ಬಿಟ್ಟ ಅಂತೆಲ್ಲ ಹೇಳ್ಬಿಟ್ಟು, ಒಂದು ವೇಳೆ ನಿಮ್ಮಪ್ಪ ಪರೀಕ್ಷಿತ್ ರಾಜ ಸತ್ತಿದ್ರೂ ಕೂಡ ಈ ಕಾಶ್ಯಪ ಬ್ರಾಹ್ಮಣ ಬದುಕಿಸ್ತಾ ಇದ್ದ, ಆದ್ರೆ ತಕ್ಷಕ ಅವನನ್ನ ಕಳಿಸ್ಬಿಟ್ಟು ಮೋಸ ಮಾಡ್ಬಿಟ್ಟ, ಹಾಗಾಗಿ ನಿಮ್ಮಪ್ಪ ಸಾಯೋ ಹಾಗಾಯ್ತು. ಹೀಗೆ ಈ ತಕ್ಷಕ ಮಹಾದುಷ್ಟ, ಅವನ ಮೇಲೆ ನೀನು ಇವಾಗ ಸೇಡ್ ತೀರಿಸ್ಕೋಬೇಕು. ಇದ್ಯಾವುದು ಗೊತ್ತಿಲ್ಲದೆ ಸುಮ್ಮನೆ ಕೂತಿದ್ಯಲ್ಲ ನೀನು, ಸೇಡ್ ತೀರಿಸ್ಕೊಳ್ದೆ ಇಷ್ಟು ದಿನ ಸುಮ್ಮನೆ ಕೂತಿದ್ಯಲ್ಲ ಅಂತ ಈ ಉತ್ತಂಕ ಅವನನ್ನ ಕೆಣಕದ. ಉತ್ತಂಕ ಅನ್ನೋನು ಒಬ್ಬ ದೊಡ್ಡ ಋಷಿ. ಇವನು ಯಾತಕ್ಕೆ ಈ ತರ ಜನಮೇಜಯನ್ನ ಕೆಣಕದ? ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಅಂದ್ರೆ ಆ ಉತ್ತಂಕಂಗೂ ಒಂದು ಸಮಸ್ಯೆ ಆಗಿತ್ತು ಈ ತಕ್ಷಕನಿಂದ. ಹಾಗಾಗಿ ಉತ್ತಂಕಂಗೆ ತಕ್ಷಕನ ಮೇಲೆ ತುಂಬಾ ಕೋಪ ಇತ್ತು. ಅದನ್ನು ಹೇಳ್ದ ಜನಮೇಜಯಂಗೆ, ನನಗೂ ಈ ತಕ್ಷಕನಿಂದ ಬಹಳ ತೊಂದರೆ ಆಗಿತ್ತು, ಅದಕ್ಕೋಸ್ಕರ ನನಗೂ ಆ ತಕ್ಷಕನ್ನ ಕೊಂದು ಬಿಡಬೇಕು ಅನ್ನೋ ಅಷ್ಟು ಕೋಪ ಬಂದಿದೆ. ಅದಕ್ಕೆ ನಾನು ಇಲ್ಲಿ ಬಂದು ನಿನಗೆ ಹೇಳ್ತಾ ಇದ್ದೀನಿ ವಿಷಯನ. ನಿಮ್ಮಪ್ಪನಿಗೂ ಅವನು ತುಂಬಾ ಈ ತರ ಮೋಸ ಮಾಡಿ ಕೊಂದಿದ್ದಾನೆ ಅಂತ. ಅದೇನ್ ತೊಂದರೆ ಆಗಿತ್ತು ಉತ್ತಂಕಂಗೆ ಅನ್ನೋದು ಒಂದು ಸ್ವಾರಸ್ಯವಾದ ಕಥೆ. ಅದನ್ನ ನೋಡೋಣ. ಇದು ಏನಪ್ಪಾ ಅಂದ್ರೆ, ಈ ಉತ್ತಂಕ ಅನ್ನೋನು ವೇದ ಅನ್ನೋ ಋಷಿಯ ಶಿಷ್ಯ. ಸಾಕಷ್ಟು ವರ್ಷಗಳು ಇವನು ಉತ್ತಂಕ ವೇದನ ಹತ್ರ ವಿದ್ಯಾಭ್ಯಾಸ ಮಾಡಿ ಇನ್ನು ಹೊರಡೋಣ ಅಂತ ಹೊರಟಾಗ ಅವನು ಆ ಗುರುಗಳನ್ನ ಕೇಳ್ದ, ಏನ್ ಗುರುದಕ್ಷಿಣೆ ಕೊಡ್ಲಿ ನಿಮ್ಗೆ ಅಂತ. ಆಗ ಗುರುಗಳು ಇನ್ ಸ್ವಲ್ಪ ದಿನ ಇಲ್ಲ ಇರಪ್ಪ ಸಾಕು ಅಷ್ಟೇ ಅಂತ ಅಂದ್ರು. ಸರಿ ಅಂತ ಉತ್ತಂಕ ಇನ್ ಸ್ವಲ್ಪ ದಿನ ಅಲ್ಲೇ ಇದ್ದ. ಆಮೇಲೆ ತಿರ್ಗಾ ಕೇಳ್ದ, ಏನ್ ಗುರುದಕ್ಷಿಣೆ ಕೊಡ್ಲಿ ನಿಮ್ಗೆ ಅಂತ. ಅವನ್ಗೇನ್ ಗುರುದಕ್ಷಿಣೆ ತಗೋಬೇಕು ಅಂತ ಅಷ್ಟು ಇಷ್ಟ ಇರ್ಲಿಲ್ಲ ವೇದನ್ಗೆ. ಆದ್ರೆ ಉತ್ತಂಕ ಮತ್ತೆ ಮತ್ತೆ ಕೇಳಿದಾಗ ವೇದ ಏನ್ ಮಾಡ್ದ, ಸರಿ ನಿನಗೆ ಗುರುದಕ್ಷಿಣೆ ಕೊಡ್ಲೇಬೇಕು ಅಂತ ಇಷ್ಟ ಇದ್ರೆ ನನ್ನ ಹೆಂಡತಿ ಹತ್ರ ಹೋಗಿ ಕೇಳು, ಅವಳು ಏನ್ ಹೇಳ್ತಾಳೋ ಅದನ್ನ ಕೊಡು ಅಂತ ಹೇಳ್ದ ವೇದ. ಸರಿ ಅಂದ್ಬಿಟ್ಟು ಉತ್ತಂಕ ಗುರುಪತ್ನಿ ಹತ್ರ ಹೋಗಿ ಕೇಳ್ದ, ಅಮ್ಮ ನಿಮ್ಗೆ ಏನ್ ತಂದ್ಕೊಟ್ರೆ ಗುರುದಕ್ಷಿಣೆ ಇಷ್ಟ ಆಗುತ್ತೆ ಹೇಳಿ ಅಂತ. ಅದಕ್ಕೆ ಅವಳು ಹೇಳಿದ್ಲು, ಪೌಷ್ಯ ಅಂತ ಒಬ್ಬ ರಾಜ ಇದ್ದಾನೆ, ಅವನ ಹೆಂಡತಿ ಹತ್ರ ಸುಂದರವಾದ ಕರ್ಣಕುಂಡಲಗಳಿವೆ, ಅಂದ್ರೆ ಇಯರ್ ರಿಂಗ್ಸ್. ಆ 2 ಕುಂಡಲಗಳನ್ನ ತಂದ್ಕೊಟ್ರೆ ನನಗೆ ಸಂತೋಷ ಆಗುತ್ತೆ. ಇವತ್ತಿಗೆ ಸರಿಯಾಗಿ 4ನೇ ದಿನ ತುಂಬಾ ಒಳ್ಳೆ ದಿನ. ಅವತ್ತು ನಾನು ಆ ಕುಂಡಲಗಳನ್ನ ಕಿವಿಗಳಲ್ಲಿ ಧರಿಸ್ಕೊಂಡು ಬ್ರಾಹ್ಮಣರಿಗೆ ಸತ್ಕಾರ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ಲು. ಸರಿ ಆಯ್ತು ತರ್ತೀನಿ ಅಂತ ಇವನು ಹೊರಟ ಉತ್ತಂಕ. ಹಾಗೆ ಹೋದವನೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಆಗ ದಾರಿನಲ್ಲಿ ಒಬ್ಬ ದೊಡ್ಡದಾಗಿರೋ ಒಬ್ಬ ಮನುಷ್ಯ, ಬೃಹದಾಕಾರವಾದ ಮನುಷ್ಯ ಒಬ್ಬ ಎತ್ತಿನ ಮೇಲೆ ಕೂತ್ಕೊಂಡಿದ್ದ. ಅವನು ಇವನನ್ನ ಅಡ್ಡ ತಡೆದ್ಬಿಟ್ಟು ಈ ಎತ್ತಿನ ಸಗಣಿ ಮತ್ತೆ ಗಂಜಲ ತಿನ್ನು ಮತ್ತೆ ಕುಡಿ ಅಂತ ಹೇಳ್ದ. ಇವನ್ಗೆ ಇಷ್ಟ ಆಗ್ಲಿಲ್ಲ ಉತ್ತಂಕಂಗೆ. ಅದನ್ನ ಯಾಕೆ ತಿನ್ಬೇಕು ಕುಡಿಬೇಕು? ಇಲ್ಲ ನಾನು ತಿನ್ನಲ್ಲ ಕುಡಿಯಲ್ಲ ಅಂತ ಉತ್ತಂಕ ಹೇಳ್ದ. ಇಲ್ಲ ನಿಮ್ ಗುರುಗಳು ಹಿಂದೆ ಹೀಗೆ ಬಂದಿದ್ರು, ಅವ್ರಿಗೂ ನಾನು ಹೀಗೆ ಹೇಳ್ದೆ, ಅವರು ತಿಂದ್ರು ಕುಡಿದ್ರು, ನೀನು ಹಾಗೆ ತಿನ್ನು ಕುಡಿ, ಇದು ಪವಿತ್ರ, ಇದು ಒಳ್ಳೇದು ಅಂತ ಆ ವ್ಯಕ್ತಿ ಹೇಳ್ದ. ಗುರುಗಳ ಹಾಗೆ ಮಾಡಿದ್ರ, ಸರಿ ಹಾಗಾದ್ರೆ ಅಂದ್ಬಿಟ್ಟು ಉತ್ತಂಕ ಏನ್ ಮಾಡ್ದ, ಆ ಸಗಣಿನೂ ಗಂಜಲಾನು ತಗೊಂಡ, ಅಂದ್ರೆ ತಿಂದ ಮತ್ತು ಕುಡ್ದ. ಆಮೇಲೆ ಅವನು ನಿಂತ್ಕೊಂಡೆ ಕೈಕಾಲು ತೊಳ್ಕೊಂಡು, ಈ ಆಚಮನ ಅಂತ ಹೇಳ್ತೀವಿ. ಅಂದ್ರೆ ಆಚಮನ ಅಂದ್ರೆ ಹಿಂಗೆ ಪ್ಯೂರಿಫೈ ಮಾಡ್ಕೊಳ್ಳೋದು, ಕೈಕಾಲು ತೊಳ್ಕೊಳ್ಳೋದು, ಬಾಯಿ ಮುಕ್ಕಳಿಸೋದು, ಈ ತರ ಎಲ್ಲ ಒಂದು ಪ್ರೊಸೀಜರ್ ಇದೆ. ಸಂಧ್ಯಾ ವಂದನೆ ಮಾಡುವಾಗ ಅದಕ್ಕೆ ಮುಂಚೆ ಮಾಡ್ತೀವಿ. ಮತ್ತೆ ಊಟ ಮಾಡಿದ್ಮೇಲೆ ಯಾವುದೇ ಒಂದು ಈ ಅಪವಿತ್ರ ಅಂತ ಬಂದಾಗ ನಾವು ಮಾಡ್ತೀವಿ. ಊಟ ಆದ್ಮೇಲೆ ಕೈ ತೊಳ್ಕೊಳ್ತೀವಲ್ಲ ಆ ಥರ. ಅದನ್ನ ಅವನು ಬೇಗ ಮಾಡ್ಬಿಟ್ಟ, ಒಂಥರ ನಿಧಾನಕ್ಕೆ ನೀಟಾಗಿ ಮಾಡಲಿಲ್ಲ. ಹಾಗೆ ಮಾಡ್ಬಿಟ್ಟು ಹೊರಟ್ಬಿಟ್ಟ. ಆಮೇಲೆ ಅವನು ಈ ಪೌಷ್ಯನ ಹತ್ರಕ್ಕೆ ಬಂದ, ರಾಜನ ಹತ್ರಕ್ಕೆ. ಪೌಷ್ಯನ ಹತ್ರ ಬಂದು ಕೇಳ್ದ, ನನಗೆ ಗುರುಗಳು ಈ ತರ ಕೇಳಿದರೆ, ಈ ನಿಮ್ಮ ಪತ್ನಿಯ ಈ ಕರ್ಣಕುಂಡಲಗಳು ಬೇಕು ಅಂತ, ದಯವಿಟ್ಟು ಕೊಡಿ ಅಂತ. ಅವಾಗ ಪೌಷ್ಯ ಹೇಳ್ದ, ಅದನ್ನ ನನ್ನ ರಾಣಿ ಹತ್ರನೇ ಹೋಗಿ ಕೇಳಪ್ಪ, ಅವಳು ಕೊಟ್ರೆ ತಗೋ ಅಂತ ಅಂದ.
ಸರಿ ಅಂತ ಇವನು ಒಳಗೆ ಹೋದ ರಾಣಿಯ ಅಂತಃಪುರಕ್ಕೆ. ಆದ್ರೆ ಅವಳೆಲ್ಲೂ ಕಾಣಿಸ್ತಾ ಇಲ್ಲ. ಅದನ್ನ ಬಂದು ಹೇಳ್ದ ಈ ಪೌಷ್ಯರಾಜನ್ಗೆ, ಎಲ್ಲೂ ಕಾಣಿಸ್ತಾ ಇಲ್ಲ ನಿಮ್ಮ ರಾಣಿ ಅಂತ. ಹೌದಾ, ಅದು ಹೇಗೆ ಕಾಣಿಸ್ಬೇಕಲ್ವಾ ಅಂತ ಇವನಂದ ಪೌಷ್ಯ, ಅಲ್ಲೇ ಇದ್ದಾಳೆ ಒಳಗಡೆ ಅಂತ. ಆಮೇಲೆ ಪೌಷ್ಯ ಸ್ವಲ್ಪ ಯೋಚನೆ ಮಾಡಿ, ಅವಳು ಪರಮ ಪತಿವ್ರತೆ, ಹಾಗಾಗಿ ಯಾರು ಒಂಚೂರು ಅಪವಿತ್ರರಾಗಿದ್ರು ಕೂಡ ಅವ್ರ ಕಣ್ಣ ಕಾಣಿಸಲ್ಲ ಅವಳು, ನೀನೇನೋ ತಪ್ಪು ಮಾಡಿರ್ಬೇಕು, ಯೋಚನೆ ಮಾಡು ಅಂತ ಅಂದ. ಅವಾಗ ಇವನು ಉತ್ತಂಕ ಯೋಚನೆ ಮಾಡಿ, ಓ ಹೌದು, ದಾರಿನಲ್ಲಿ ನಾನು ಸರಿಯಾಗಿ ಕೈಕಾಲು ತೊಳ್ಕೊಳ್ಳಿಲ್ಲ, ಸರಿಯಾಗಿ ಆಚಮನ ಮಾಡಲಿಲ್ಲ, ಅದಕ್ಕೆ ಹೀಗಾಗಿರ್ಬೇಕು ಅಂದ್ಬಿಟ್ಟು ಆಮೇಲೆ ಕೂತ್ಕೊಂಡು ನೀಟಾಗಿ ಆಚಮನ ಎಲ್ಲ ಮಾಡಿ ಕೈಕಾಲೆಲ್ಲ ತೊಳ್ಕೊಂಡು ಆಮೇಲೆ ಒಳಗೋದ. ಅವಾಗ ಕಾಣಿಸಿದ್ಲವಳು ಆ ಪತ್ನಿ. ಅವಾಗ ಇವನು ಕೇಳ್ದ, ದಯವಿಟ್ಟು ನಿಮ್ಮ ಕುಂಡಲಗಳನ್ನ ಕೊಡಿ ಅಂತ. ಸರಿ ಅಂತ ಕೊಟ್ಲವಳು. ಅದನ್ನ ತಗೊಂಡು ಇವನು ಹೊರಟ. ಅವಾಗ ಇವನು ಈ ಪೌಷ್ಯ ಅವನಿಗೆ, ಸರಿ ಹೆಂಗಿದ್ರು ಬಂದಿದ್ದೀರಾ ನೀವು ಬ್ರಾಹ್ಮಣರು, ಇವತ್ತು ಶ್ರಾದ್ದ ಮಾಡೋಣ ಅಂತಿದ್ದೀನಿ ನಾನು, ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಂಡ. ಆಯ್ತು ಅಂತ ಕೂತ್ಕೊಂಡ ಇವನು. ಆದ್ರೆ ನೋಡಿದ್ರೆ ಊಟದಲ್ಲಿ ಕೂದಲು ಬಿದ್ದ್ಬಿಟ್ಟಿತ್ತು. ಅದು ನೋಡಿ ಉತ್ತಂಕ ಕೋಪ ಬಂದ್ಬಿಟ್ಟು, ಒಳ್ಳೆ ಶುದ್ಧವಾದ ಆಹಾರ ಕೊಡೋದ್ರೆ ನೀನು ಕೂದಲಿರುವ ಊಟ ಕೊಟ್ಬಿಟ್ಟಿದ್ಯಾ, ನಿನ್ ಕಣ್ಣು ಹೋಗ್ಬಿಡ್ಲಿ ಅಂತ ಶಾಪ ಕೊಟ್ಬಿಟ್ಟ. ಆಗ ಪೌಷ್ಯರಾಜಂಗೂ ಕೋಪ ಬಂದು, ನಿಮ್ಮ ಮಕ್ಕಳೇ ಆಗದೆ ಇರಲಿ ಅಂತ ಅವನು ಶಾಪ ಕೊಟ್ಬಿಟ್ಟ. ಆಮೇಲೆ ಅವ್ನು ತೋರಿಸ್ದ, ನಿಜವಾಗ್ಲೂ ಕೂದಲಿದೆ ನೋಡಿ ಅಂತ. ಅವಾಗ ಪೌಷ್ಯ ನೋಡ್ಬಿಟ್ಟು ಬೇಜಾರು ಮಾಡ್ಕೊಂಡ, ಅಯ್ಯೋ ಹೌದಲ್ಲ, ಏನ್ ಮಾಡೋದೀಗ ಅಂತ. ಆಗ ಉತ್ತಂಕ ಏನ್ ಮಾಡ್ದ, ಸರಿ ಆಯ್ತು ಗೊತ್ತಾಗ್ಲಿಲ್ಲ ಅಂತ ಹೀಗೆ ಶಾಪ ಕೊಟ್ಟಿದ್ದೀನಿ, ಆಯ್ತು ನಿಮ್ ಕಣ್ಣು ಹೋದ್ರೂ ಕೂಡ ಬೇಗ ಬಂದ್ಬಿಡುತ್ತೆ ವಾಪಸ್, ಮತ್ತೆ ನಿಮಗೆ ದೃಷ್ಟಿ ಬರುತ್ತೆ ಅಂತ ಪರಿಹಾರ ಮಾಡ್ದ. ಆದ್ರೆ ಪೌಷ್ಯಂಗೆ ಶಾಪ ಪರಿಹಾರ ಮಾಡಕ್ ಆಗಲಿಲ್ಲ. ಇದೇ ಕೆಲವು ಸರಿ ಆಗೋದು, ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಪರಿಹಾರ ಮಾಡಕ್ಕೆ ನಮ್ಮ ಕೈಲಿ ಆಗದೆ ಇದ್ರೆ ನಾವು ಮಾಡಕ್ ಹೋಗ್ಬಾರ್ದು ಹತ್ರ. ಈ ಪೌಷ್ಯಂಗೂ ಹಾಗೆ ಆಯ್ತು. ಅಯ್ಯೋ ನನಗೆ ಶಾಪ ಹಿಂದೆ ತಗೊಳಕ್ಕೆ ಬರ್ತಾ ಇಲ್ಲ, ಹಿಂದೆ ತೆಗೆದುಕೊಳ್ಳಕ್ ಬರ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಪೌಷ್ಯ ಹೇಳ್ದ. ಸರಿ ಆಯ್ತು ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ಉತ್ತಂಕ ಮುಂದಕ್ಕೆ ಹೋದ. ಆವಾಗ ಈ ಹೊರಡುವಾಗ ಈ ಪತ್ನಿ ಇದ್ಲಲ್ಲ, ಪೌಷ್ಯನ್ ಪತ್ನಿ, ಅವಳು ಹೇಳಿದ್ಲು, ಸ್ವಲ್ಪ ಈ ಕುಂಡಲಗಳ ಬಗ್ಗೆ ಜೋಪಾನ. ಈ ತಕ್ಷಕ ಅನ್ನೋ ಒಬ್ಬ ಸರ್ಪ ಇದ್ದಾನೆ, ಅವನು ಮೊದಲಿಂದ ಈ ಕುಂಡಲಗಳ ಮೇಲೆ ಕಣ್ಣು ಹಾಕಿದ್ದಾನೆ, ಅವನು ಈ ಕುಂಡಲಗಳನ್ನ ಕದಿಯೋದಕ್ಕೆ ಬರ್ತಾ ಇರ್ತಾನೆ, ಜೋಪಾನ, ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಸುರಕ್ಷಿತವಾಗಿ ಇಟ್ಕೊಳ್ಳಿ ಸ್ವಾಮಿ ಅಂತ ಅವಳು ಹೇಳಿದ್ಲು ಈ ಪೌಷ್ಯನ್ ಪತ್ನಿ. ಅವಾಗ ಇವನು ಆಯ್ತು ಅಂತ ಅದನ್ನ ಒಂದು ಬಟ್ಟೆನಲ್ಲಿ ಸುತ್ಕೊಂಡು ತಗೊಂಡೋದ. ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಬೆತ್ತಲ ಆಗಿರೋ ಸನ್ಯಾಸಿ ಇವನನ್ನು ಫಾಲೋ ಮಾಡ್ತಾ ಇದ್ದ ದೂರದಿಂದ. ಇವನು ನೋಡ್ದ, ಅವನು ಹಿಂದಿನ ಬರ್ತಾ ಇದ್ದ. ಸ್ವಲ್ಪ ತಾದ್ಮೇಲೆ ನೋಡಿದ್ರೆ ಅವನು ಇಲ್ಲ ಅಲ್ಲಿ. ಮತ್ತೆ ಸ್ವಲ್ಪ ದೂರ ಆದ್ಮೇಲೆ ನೋಡಿದ್ರೆ ಬರ್ತಾ ಇದ್ದ ಅವನು. ಹೀಗೆ ಬರೋದು ಮಾಯ ಆಗೋದು ಈ ತರ ಮಾಡ್ತಾ ಇದ್ದ ಅವನು. ಆಮೇಲೆ ಇವನು ಸ್ವಲ್ಪ ಹೊತ್ತಾಯ್ತು, ಸಾಯಂಕಾಲ ಆಗ್ತಾ ಬಂತು, ಸಂಧ್ಯಾ ವಂದನೆ ಮಾಡ್ಬೇಕು ಅಂದ್ಬಿಟ್ಟು ಅಲ್ಲೇ ಒಂದು ಕೆರೆ ಇತ್ತು, ಅಲ್ಲಿ ಮರದ ಒಂದು ಸಂದಿನಲ್ಲಿ ಈ ಬಟ್ಟೆನಲ್ಲಿ ಸುತ್ತಿದ್ನಲ್ಲ ಆ ಕಿವಿಯ ಓಲೆಗಳನ್ನ, ಅವುಗಳನ್ನೆಲ್ಲ ಇಟ್ಬಿಟ್ಟು ಸಂಧ್ಯಾ ವಂದನೆ ಮಾಡಕ್ಕೆ ಕೆರೆ ಹತ್ರ ಹೋದ. ಇದೇ ಸರಿಯಾದ ಸಮಯ ಅಂತ ಆ ನಗ್ನನಾಗಿದ್ದ ಸನ್ಯಾಸಿ ಬಂದ್ಬಿಟ್ಟು ಏನ್ ಮಾಡ್ದ, ಅದನ್ನ ತಗೊಂಡು ಓಡೋಗ್ಬಿಡ. ಅವನೇ ತಕ್ಷಕ ಆಗಿದ್ದ ಆಕ್ಚುಲಿ. ಅವಾಗ ಇವನು ದೂರದಿಂದ ನೋಡ್ದ, ಉತ್ತಂಕ ಓಡೋಗ್ತಾ ಇದ್ದ. ತಕ್ಷಣ ಇವನು ಅಟ್ಟಿಸ್ಕೊಂಡು ಹೋದ ಅವನ್ನ. ಆದ್ರೆ ತಕ್ಷಣ ಅವನು ಹಾವಿನ ರೂಪ ಧರಿಸ್ಬಿಟ್ಟು ಅವ್ನು ಬೀಳದೊಳಕ್ಕೆ ನುಗ್ಗ್ಬಿಟ್ಟ. ಅವಾಗ ಇವನು ಏನ್ ಮಾಡ್ದ, ಉತ್ತಂಕ ತಕ್ಷಣ ಅವನ ಹತ್ರ ಒಂದು ಕೋಲಿತ್ತು, ಒಂದು ಮರದ ಕಟ್ಟಿಗೆಯಿಂದ ಮಾಡಿದ್ರು ಕೋಲದು, ಅದನ್ನ ತಗೊಂಡು ಆ ಬಿಲಾನೆ ಅಗ್ಯಕ್ಕೆ ಶುರು ಮಾಡ್ದ. ಆದ್ರೆ ಎಷ್ಟು ಅಂತ ಅಗ್ಯಕ್ಕಾಗತ್ತೆ ಆ ಸಣ್ಣ ಕೋಲಲ್ಲಿ. ಅಗದು ಒದ್ದಾಡ್ದ, ಸುಸ್ತಾಗಿ ಕೂತ್ಕೊಂಡ ಉತ್ತಂಕ. ಏನ್ ಮಾಡದಪ್ಪ ಈಗ ಅಂತ. ಅವಾಗ ಏನಾಯ್ತು, ಈ ಇಂದ್ರ ಮೇಲಿಂದ ಏನ್ ಮಾಡ್ದ, ಅವನು ವಜ್ರಾಯುಧದ ಶಕ್ತಿನ ಆ ಕೋಲ್ಗೆ ಕಳಿಸ್ದ. ಆಗ ಕೋಲ್ ಇದ್ದಕ್ಕಿದ್ದಂಗೆ ಬಹಳ ಪವರ್ಫುಲ್ ಆಗೋಯ್ತು. ಈಗ ಕೋಲಲ್ಲಿ ಒಂದು ಸ್ವಲ್ಪ ಆಗದಿದ ತಕ್ಷಣ ಅವನು ದೊಡ್ಡ ಸುರಂಗನೇ ನೋಡ್ದ. ಅವನು ಉತ್ತಂಕ ನೋಡ್ದವನೇ ಆ ಸುರಂಗದೊಳಗೆ ಪ್ರವೇಶ ಮಾಡ್ದ. ಹಂಗೆ ಒಳಗೆ ಹೋಗ್ತಾ ನಾಗಲೋಕಕ್ಕೆ ಬಂದ್ಬಿಟ್ಟ. ಅಲ್ಲಿ ಎಷ್ಟೋ ಸರ್ಪಗಳು. ತಕ್ಷಣ ಅವನೇನ್ ಮಾಡ್ದ, ಸರ್ಪಗಳನ್ನ ಪ್ರಾರ್ಥನೆ ಮಾಡಕ್ ಶುರು ಮಾಡ್ದ. ಪ್ರೇಯರ್ಸ್, ಸರ್ಪಗಳಿಗೆ ಪ್ರಾರ್ಥನೆಗಳನ್ನ ಮಾಡ್ದ. ಅವಾಗ ತಕ್ಷಕ ತಂದ್ಕೊಡ್ತಾನೆ ಓಲೆಗಳನ್ನ ಅನ್ಕೊಂಡು. ಆದ್ರೆ ಎಷ್ಟು ಪ್ರಾರ್ಥನೆ ಮಾಡಿದ್ರು ತಕ್ಷಕ ತಂದ್ಕೊಡ್ಲಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಉತ್ತಂಕಕ್ಕೆ. ಅವಾಗ ನೋಡ್ದ, ಅಲ್ಲಿ ಒಂದು ವಿಚಿತ್ರ ಕಾಣಿಸ್ತು. ಇಬ್ರು ಹೆಂಗಸರು ಒಂದು ಬಟ್ಟೆನ ನೂಲ್ತಾ ಇದ್ರು. ಅಲ್ಲೊಂದು ದೊಡ್ಡ ಚಕ್ರ. ಆ ಚಕ್ರವನ್ನ 6 ಜನ ಮಕ್ಕಳು ತಿರುಗಿಸ್ತಾ ಇದ್ರು. ಆ ಚಕ್ರಕ್ಕೆ 12 ಗೂಟುಗಳಿದ್ವು. ಮತ್ತೆ ಒಂದು 360 ಕಡ್ಡಿಗಳಿದ್ವು ಆ ಚಕ್ರದೊಳಗಡೆ. ಆಮೇಲೆ ಈ ದಾರಗಳನ್ನು ನೂಲ್ತಾ ಇದ್ರಲ್ಲ ಇಬ್ರು ಹೆಂಗಸರು, ಆ ದಾರಗಳಲ್ಲಿ ಅರ್ಧ ಭಾಗ ಕಪ್ಪು ಅರ್ಧ ಭಾಗ ಬಿಳಿ ಈ ತರ ಇತ್ತು. ಇದು ನೋಡಿ ಇವನ್ಗೆ ಆಶ್ಚರ್ಯ ಆಯ್ತು. ಆದ್ರೆ ಇವನು ಗೊತ್ತಾಯ್ತು ಇದರ ರಹಸ್ಯ ಏನು ಅಂತ. ಈ ಚಕ್ರ ಅನ್ನೋದು 1 ವರ್ಷದ ಸಮಾನ. ಅಂದ್ರೆ ನಮ್ಮ 1 ವರ್ಷ ಒಂದು ಚಕ್ರ ಅಂತ. ಅದು ಟೈಮ್, ಅದು ತಿರುಗ್ತಾ ಇರುತ್ತೆ. ಈ 6 ಜನ ಮಕ್ಕಳು ಋತುಗಳು, ಅಂದ್ರೆ ಸೀಸನ್ಸ್. ಈ ಸೀಸನ್ಸ್ ತಿರುಗಿಸ್ತಾ ಇರುತ್ತವೆ ಈ ಚಕ್ರನ. 12 ಗೂಟುಗಳು ಅಂದ್ರೆ 12 ತಿಂಗಳುಗಳು, 1 ವರ್ಷದ ತಿಂಗಳುಗಳು. 360 ಕಡ್ಡಿಗಳು ಅಂದ್ರೆ 360 ದಿನಗಳು. ಈ ತರ ಅವನು ಲೆಕ್ಕ ಹಾಕೊಂಡು ಇದೇ ಇರ್ಬೇಕು ಇದರ ರಹಸ್ಯ ಅಂತ ಅನ್ಕೊಂಡ. ಆ ಇಬ್ರು ಹೆಂಗಸರು ವಿಧಿಯ ಇಬ್ರು ರೂಪಗಳು, ಧಾತ್ರಿ ವಿಧಾತ್ರಿ ಅಂತ. ಈ ತರ ಎಲ್ಲ ಯೋಚನೆ ಮಾಡ್ದ. ಆದ್ರೂ ಅವನಿಗೆ ಅಷ್ಟು ಅದೇನಾ ಅಂತ ಅಷ್ಟು ಗೊತ್ತಾಗ್ಲಿಲ್ಲ. ಅದೇ ಇರ್ಬೋದು ಅಂತ ಅನ್ಕೊಂಡ.
ಆಮೇಲೆ ನೋಡಿದ್ರೆ ಪಕ್ಕದಲ್ಲಿ ಒಬ್ಬ ಮನುಷ್ಯ ನಿಂತಿದ್ದ ಎತ್ತರಕ್ಕೆ. ಅವನ ಪಕ್ಕದಲ್ಲಿ ಒಂದು ಕುದುರೆ ನಿಂತಿತ್ತು. ಇದೇನಪ್ಪ ಇದು ಅಂತ ನೋಡ್ದ. ಆಮೇಲೆ ಅವ್ನಿಗೆ ಅನ್ನಿಸ್ತು ಈ ಮನುಷ್ಯ ಇಂದ್ರನೇ ಇರಬೇಕು ಅಂತ. ಆಮೇಲೆ ಆ ಕುದುರೆ ಒಂಥರ ಫಳ 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 ಅಂತ ಹೊಳಿತಾ ಇತ್ತು. ಆ ಕುದುರೆ ಅಗ್ನಿ ಇರಬೇಕು ಅಂತ ಅನ್ಕೊಂಡು ಅವನೇನ್ ಮಾಡ್ದ, ಅಗ್ನಿನೂ ಇಂದ್ರನನ್ನು ಸ್ತುತಿಸೋದಕ್ಕೆ ಶುರು ಮಾಡ್ದ. ಅಂದ್ರೆ ಪ್ರೇಯರ್ಸ್ ಮಾಡ್ದ, ಇಂದ್ರನ್ಗೆ ಪ್ರಾರ್ಥನೆ ಮಾಡ್ದ, ಅಗ್ನಿ ಪ್ರಾರ್ಥನೆ ಮಾಡ್ದ. ಅವನು ಇಂದ್ರನೇ ಆಗಿದ್ದ. ಆಕ್ಚುಲಿ ಅವಾಗ್ಲಿಂದ ಇಂದ್ರನೇ ಹೆಲ್ಪ್ ಮಾಡ್ತಿದ್ದ ಇವನ್ಗೆ. ಮೊದ್ಲು ಅವಾಗ್ಲೇ ಬಂದ್ನಲ್ಲ ಎತ್ತಿನ ಮೇಲೆ, ಅವನು ಇಂದ್ರನೇ. ಅವನು ಸಗಣಿ ಮತ್ತೆ ಗಂಜಲ ಕುಡಿ ಅಂತ ಹೇಳಿದ್ನಲ್ಲ, ಅವನು ಇಂದ್ರನೇ ಆಗಿದ್ದ. ಆಮೇಲೆ ಇಂದ್ರ ಏನ್ ಮಾಡ್ದ, ವಜ್ರಾಯುಧದ ಪವರ್ನ ಇವನ್ ಕೋಲ್ಗೆ ಕಳಿಸ್ದ. ಇವಾಗ ನೋಡಿದ್ರೆ ಇಂದ್ರನೇ ಅಲ್ಲಿ ಅಗ್ನಿ ಪಕ್ಕ ನಿಂತಿದ್ದ. ಅವಾಗ ಇವನು ಪ್ರಾರ್ಥನೆ ಮಾಡಿದಾಗ ಇಂದ್ರನಿಗೆ ಸಂತೋಷ ಆಗಿ ಅವನು ಏನ್ ಬೇಕು ನಿನಗೆ ಅಂತ ಕೇಳ್ದ. ಆಗ ಇವನು ಹೇಳ್ದ, ಉತ್ತಂಕ, ಈ ಸರ್ಪಗಳೆಲ್ಲ ನನಗೆ ವಶ ಆಗೋ ಹಾಗೆ ಮಾಡು, ಅಂದ್ರೆ ಸರ್ಪಗಳ ಮೇಲೆ ನನಗೆ ಕಂಟ್ರೋಲ್ ಬರೋ ಹಾಗೆ ಮಾಡು. ಯಾಕಂದ್ರೆ ನನ್ನ ಕುಂಡಲಗಳಿವೆ, ನಮ್ಮ ಗುರುಪತ್ನಿ ಕೊಡ್ಬೇಕು, ಅದನ್ನ ಈ ತಕ್ಷಕ ಅನ್ನೋನ್ ಕದ್ಬಿಟ್ಟಿದ್ದಾನೆ ಅಂತ. ಆಗ ಇಂದ್ರ ಹೇಳ್ದ, ಒಂದ್ ಕೆಲಸ ಮಾಡು, ಈ ಕುದುರೆ ಇದೆಯಲ್ಲ ಇದು ಅಗ್ನಿನೇ, ಇದ್ರ ಹಿಂಭಾಗನ ಊದು ಜೋರಾಗಿ, ಅವಾಗ ಎಲ್ಲಾ ಕಡೆ ಹೊಗೆ ಬರಕ್ ಶುರು ಆಗುತ್ತೆ ಅಂತ. ಹಾಗೆ ಉತ್ತಂಕ ಏನ್ ಮಾಡ್ದ, ಕುದುರೆ ಹಿಂಭಾಗನ ಜೋರಾಗಿ ಊದಕ್ ಶುರು ಮಾಡ್ದ. ಅಗ್ನಿನ ಊದ್ತೀವಲ್ಲ ಹಾಗೆ, ಆ ಊದ್ದಾಗ ಜೋರಾಗಿ ಬೆಂಕಿ ಹತ್ಕೊಂಡು ಎಲ್ಲ ಹೊಗೆ ಬರಕ್ ಶುರುವಾಯ್ತು. ಹಾವುಗಳಿಗೆಲ್ಲ ಕಣ್ಣು ಮಂಜಾಗಕ್ ಶುರು ಆಗೋಯ್ತು. ಆಗ ತಕ್ಷಕ ಓಡಾಡ್ಕೊಂಡು ಬಂದ್ಬಿಟ್ಟು ಕುಂಡ್ಲುಗಳನ್ನ ಒಪ್ಪಿಸ್ಬಿಟ್ಟ. ದಯವಿಟ್ಟು ತಗೊಂಡ್ಬಿಡಿ ನಿಮ್ ಕುಂಡ್ಲುಗಳು, ನಂಗೆ ಬೇಡ ಅಂತ ಕೊಟ್ಬಿಟ್ಟು ಓಡಾಡ್ಬಿಟ್ಟ. ಸದ್ಯ ಕಣ್ಣು ಸರಿ ಹೋದ್ರೆ ಸಾಕಪ್ಪ ಅಂತ. ಆಗ ಇವನು ಏನ್ ಮಾಡ್ದ, ಕುಂಡ್ಲುಗಳನ್ನ ತಗೊಂಡ, ಇಂದ್ರನಿಗೆ ನಮಸ್ಕಾರ ಮಾಡಿ ನಾನು ಹಿಂಗ್ ಬರ್ತೀನಿ ಅಂತ ಹೊರಟ. ಆದ್ರೆ ನೋಡ್ತಾನೆ ಅಷ್ಟೊತ್ತಿಗೆ ಆಗ್ಲೇ 3 ದಿನ ಆಗೋಗಿದೆ, ಇನ್ನು ಒಂದೇ ದಿನ ಇರೋದು. ಅವಳು ಹೇಳಿದ್ಲಲ್ಲ ಗುರುಪತ್ನಿ, ನನಗೆ 4ನೇ ದಿನಕ್ಕೆ ಬೇಕಿದು ಅಂತ. ಒಂದ್ ವೇಳೆ ಅವ್ನು ಬೇಗ ಹೋಗ್ಲಿಲ್ಲ ಅಂದ್ರೆ ಶಾಪ ಕೊಟ್ಬಿಡ್ತಾನೆ. ಈಗ ಏನ್ ಮಾಡೋದು ಅಂತ ಚಿಂತಾಗ್ರಸ್ತನಾದ ಇವನು, ಈ ಉತ್ತಂಕ. ಆಗ ಇಂದ್ರನಿಗೆ ಗೊತ್ತಾಯ್ತು. ಅವಾಗ ಇಂದ್ರ ಹೇಳ್ದ, ಒಂದ್ ಕೆಲಸ ಮಾಡ, ನಾನು ಕುದುರೆನೇ ಹತ್ಕೊಂಡು ಹೋಗು, ಬೇಗ ತಲುಪ್ತೀಯ ನೀನು ಅಂತ. ಅವಾಗ ಇವನು ಕುದುರೆನ ಹತ್ಕೊಂಡು ಬೇಗ 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 ಹೊರಟ್ಬಿಟ್ಟು ಗುರುಪತ್ನಿ ಕಾಯ್ತಾ ಇದ್ದು ಸ್ನಾನ ಮಾಡ್ಕೊಂಡು ತಕ್ಷಣ ಬಂದ್ಬಿಟ್ಟು ಇವನು ಕುಂಡಲಗಳನ್ನ ಕೊಟ್ಬಿಟ್ಟ ಗುರುಪತ್ನಿಗೆ. ಅವಾಗ ಅವಳಿಗೆ ಬಹಳ ಸಂತೋಷ ಆಯ್ತು. ಆಮೇಲೆ ಇವನು ಗುರುಗಳ ಹತ್ರ ಹೋಗಿ ಕೇಳ್ದ, ಈ ರಹಸ್ಯ ಎಲ್ಲ ಏನು ಅಂತ. ಅಲ್ಲಿ ಚಕ್ರ ನೋಡಿದೆ, ಇಬ್ರು ಹೆಂಗಸರು ನೋಡಿದೆ, ಇದೆಲ್ಲ ಅವಾಗ ಗುರುಗಳು ಹೇಳಿದ್ರು. ಅದೇ ಇತ್ತು ಅವನ ಮನ್ಸಲ್ಲಿ ಏನ್ ಬಂದಿತ್ತು ಅದನ್ನೇ ಗುರುಗಳು ಹೇಳಿದ್ರು. ಆಮೇಲೆ ದಾರಿನಲ್ಲಿ ಮೊದಲು ಹೋದಾಗ ಒಬ್ಬ ಎತ್ತಿನ ಮೇಲೆ ಒಬ್ಬ ಬಂದ, ಅವನು ಯಾರೋ ಗೊತ್ತಾಗ್ಲಿಲ್ಲ ಅಂತ ಹೇಳ್ದ. ಅವಾಗ ಗುರುಗಳು ಹೇಳಿದ್ರು, ಅವ್ನು ಬೇರೆ ಯಾರೋ ಅಲ್ಲಪ್ಪ, ಇಂದ್ರನೇ ಅವನು, ಅವ್ನು ನನ್ನ ಮಿತ್ರ, ನನ್ನ ಸ್ನೇಹಿತ, ಅದಕ್ಕೆ ಬಂದು ನಿನಗೆ ಆ ತರ ಸಹಾಯ ಮಾಡ್ದ. ನೀನ್ ಕುಡಿದಿಯಲ್ಲ ಸಗಣಿ ಮತ್ತೆ ಗಂಜಲ, ಅದು ಬೇರೆ ಏನೂ ಅಲ್ಲ, ಅಮೃತ ಅದು. ಅದನ್ನ ಕುಡಿದಿದ್ರಿಂದಾನೇ ನಿನ್ ನಾಗಲೋಕದಲ್ಲಿ ಯಾವುದೇ ತೊಂದರೆ ಆಗ್ಲಿಲ್ಲ, ಇಲ್ಲಾಂದ್ರೆ ಸರ್ಪಗಳೆಲ್ಲ ನಿನ್ನ ಕಚ್ಬಿಡ್ತಾ ಇದ್ವು ಅಂತ ಗುರುಗಳು ಹೇಳಿದ್ರು. ಓ ಹೌದಾ ಅಂತ ಇವನು ಉತ್ತಂಕ ಸಂತೋಷ ಪಟ್ಟ. ಅವಾಗ ಇದಿಷ್ಟು ಈ ಉತ್ತಂಕನ್ ಕಥೆ. ಈ ಒಂದು ಕಾರಣದಿಂದಾನೇ ಉತ್ತಂಕನ್ಗೆ ತಕ್ಷಕನ ಮೇಲೆ ಕೋಪ ಇತ್ತು. ಯಾಕಂದ್ರೆ ಅವನು ತುಂಬಾ ತೊಂದರೆ ಕೊಟ್ಬಿಟ್ನಲ್ಲ ತಕ್ಷಕ. ಈ ಕುಂಡ್ಲಗಳನ್ನ ಕದ್ದು ನಾಗಲೋಕಕ್ಕೆ ಇವನು ಹೋಗೋ ಹಾಗೆ ಮಾಡಿ ಅಲ್ಲೆಲ್ಲ ಒದ್ದಾಡಿ ಲೇಟ್ ಆಗಿ ಟೆನ್ಷನ್ ಆಗಿ ಎಲ್ಲ ಮಾಡಿಸ್ಬಿಟ್ಟ ಅವನು ತಕ್ಷಕ. ಅದಕ್ಕೆ ಇವನು ತಕ್ಷಕನ ಮೇಲೆ ಕೋಪ ಇತ್ತು. ಆದ್ರೆ ಹೇಗ ಕೋಪ ತೀರಿಸ್ಕೊಳ್ಳೋದು? ಅದಕ್ಕೆ ಇವನೇನ್ ಮಾಡ್ದ, ಉತ್ತಂಕ ಬಂದ್ಬಿಟ್ಟು ಜನಮೇಜಯನ್ಗೆ ಈ ತರ ಕೆಣಕ್ದ. ನಿಮ್ಮ ತಂದೆನ, ಈ ಪರೀಕ್ಷಿತ್ ರಾಜನ್ನ ಈ ತಕ್ಷಕ ಕಚ್ಚಿಕೊಂಡ, ಆದ್ರೆ ನೀನ್ ನೋಡಿದ್ರೆ ಇದನ್ನ ಮರೆತು ಆನಂದವಾಗಿ ಆರಾಮಾಗಿ ಕೂತಿದ್ಯಾ, ಮೊದ್ಲು ಅವನ ಮೇಲೆ ಸೇಡ್ ತೀರಿಸ್ಕೊ, ಏನಾರೋ ಮಾಡ ಅವನ ಮೇಲೆ ಸೇಡ್ ತೀರಿಸ್ಕೊ ಅಂದ್ಬಿಟ್ಟು ಅವನನ್ನ ಕೆಣಕ್ಬಿಟ್ಟು ಹೊರಟೋದ ಉತ್ತಂಕ. ಅವಾಗ ಈ ಜನಮೇಜಯ ಆಶ್ಚರ್ಯಪಟ್ಟ. ಅವನಿಗೂ ಗೊತ್ತಿತ್ತು ಈ ಹಾವು ಕಚ್ಚಿ ನನ್ನ ತಂದೆ ಸತ್ರು ಅಂತ. ಆದ್ರೆ ಹೇಗೆ ಅದೆಲ್ಲ ಸರಿಯಾಗಿ ವಿವರವಾಗಿ ಗೊತ್ತಿರಲಿಲ್ಲ. ಮತ್ತೆ ಈ ಕಾಶ್ಯಪನ್ ಕತೆ ಗೊತ್ತಿರಲಿಲ್ಲ. ಅವನ್ ಬಂದ್ ಈ ತರ ಮೋಸ ಮಾಡ್ದ, ದುಡ್ಡು ಕೊಟ್ಬಿಟ್ಟು ಕಳಿಸ್ದ ಅಂತೆಲ್ಲ ಗೊತ್ತಿರಲಿಲ್ಲ ಅವನಿಗೆ, ಜನಮೇಜಯನಿಗೆ. ತಕ್ಷಣ ಅವನ್ ಏನ್ ಮಾಡ್ದ, ಮಂತ್ರಿಗಳನ್ನ ಕೇಳ್ದ, ಇದೆಲ್ಲ ನಿಜಾನ ಈ ಉತ್ತಂಕ ಋಷಿ ಹೇಳಿದ್ದೆಲ್ಲ ಅಂತ. ಹೌದು ಸ್ವಾಮಿ, ಅದೆಲ್ಲ ನಿಜ, ಕಾಶ್ಯಪ ಬಂದ್ ಮೋಸ ಮಾಡಿದ್ದು ಎಲ್ಲ ನಿಜ ಅಂತ ಮಂತ್ರಿಗಳು ಹೇಳಿದ್ರು. ಸರಿ, ಇದೆಲ್ಲ ಕಾಡಲ್ಲಿ ನಡೀತು, ನಿಮ್ಗೆ ಹೇಗೆ ಗೊತ್ತಾಯ್ತು ವಿಷಯ ಅಂತ ಜನಮೇಜಯ ಕೇಳ್ದ. ಆಗ ಮಂತ್ರಿಗಳು ಹೇಳಿದ್ರು, ಅದರಲ್ಲೂ ಒಂದು ರಹಸ್ಯ ಇದೆ. ಏನಪ್ಪಾ ಅಂದ್ರೆ ಈ ತಕ್ಷಕ ಮರನ ಸುಟ್ನಲ್ಲ, ಆಲದ ಮರನ ಕಚ್ಚಿ ಭಸ್ಮ ಮಾಡದಲ್ಲ, ಅವಾಗ ಕಾಶ್ಯಪ ಅದನ್ನ ಬದುಕ್ಸಿದ್ನಲ್ಲ ದಾರಿನಲ್ಲಿ, ಅವಾಗ ಆ ಮರದ ಮೇಲೆ ಒಬ್ಬ ಕಟ್ಟಿಗೆ ಕಡಿಯವನಿದ್ದ. ಅವನು ಸುಟ್ಟು ಬೂದಿ ಆಗ್ಬಿಟ್ಟಿದ್ದ ತಕ್ಷಕ ಮರನ ಕಚ್ಚಿ ಸುಟ್ಟಾಗ. ಆಮೇಲೆ ಈ ಕಾಶ್ಯಪ ಬದುಕಿಸಿದಾಗ ಆ ಒಬ್ಬ ಕಟ್ಟಿಗೆ ಹೊಡೆಯವನು ಕೂಡ ಮತ್ತೆ ಬದುಕ್ದ. ಅವನು ಸಾಯವಾಗ ನೋಡ್ತಾ ಇದ್ದ, ಬೆಂಕಿ ಹತ್ಕೊಂಡು ಸತ್ತಿದ್ದು. ಮತ್ತೆ ಬದುಕ್ದಾಗ್ಲೂ ಗೊತ್ತಾಯ್ತು ಅವನ್ಗೆ. ಅವನ್ಗೆ ಆಶ್ಚರ್ಯ ಆಯ್ತು. ಎಲ್ಲ ಕಣ್ಮುಂದೆ ನೋಡಿದ್ನಲ್ಲ, ಅವನಿಗೆ ಗೊತ್ತಾಯ್ತು ಈ ಋಷಿಗೆ ಬದುಕಿಸೋ ಶಕ್ತಿ ಇದೆ, ಈ ಹಾವು ಕಚ್ಚಿದಾಗ ಆ ವಿಷದಿಂದ ಬದುಕಿಸೋ ಶಕ್ತಿ ಇದೆ ಅಂತ. ಆ ಕಟ್ಟಿಗೆ ಅವನಿಗೆ ಗೊತ್ತಾಗಿ ತಕ್ಷಣ ಓಡೋಡ್ಕೊಂಡು ಬಂದು ನಮಗೆ ಹೇಳ್ದ ಆ ವಿಷಯನ. ಈ ರಹಸ್ಯ ಯಾರಿಗೂ ಗೊತ್ತಿರಲಿಲ್ಲ, ನಮಗ್ ಮಾತ್ರ ಗೊತ್ತಿತ್ತು. ಅದನ್ನೇ ನಿಮ್ಗೆ ಹೇಳಿದೀನಿ ಅಂತ ಮಂತ್ರಿಗಳು ಹೇಳಿದ್ರು. ಆಗ ಜನಮೇಜಯಂಗೆ ವಿಪರೀತ ಕೋಪ ಬಂದ್ಬಿಡ್ತು. ಹಾಗಾದ್ರೆ ಇದಕ್ಕೆಲ್ಲ ಈ ತಕ್ಷಕನೇ ಕಾರಣ. ಶಾಪ ಕೊಟ್ಟಿದ್ರು ಕೂಡ ಅದನ್ನ ಪರಿಹರಿಸಬಹುದಾಗಿತ್ತು. ಆದ್ರೆ ಈ ತಕ್ಷಕ ಏನ್ ಮಾಡ್ದ, ನಮ್ ತಂದೆನ ಕೊಂದು ಅವನ್ನ ಕಾಪಾಡಕ್ ಬರ್ತಾ ಇದ್ದಂತ ಕಾಶ್ಯಪನ್ನು ಓಡಿಸ್ಬಿಟ್ನಲ್ಲ. ಹಾಗಾಗಿ ನಾನು ಇನ್ ಸುಮ್ನೆ ಬಿಡಬಾರದು, ಏನಾದ್ರೂ ಮಾಡಿ ಈ ತಕ್ಷಕನ ಮೇಲೆ ಸೇಡ್ ತೀರಿಸ್ಕೊಳ್ಳೇಬೇಕು ಅಂದ್ಬಿಟ್ಟು ಅವನು ಒಂದಷ್ಟು ಬ್ರಾಹ್ಮಣರನ್ನೆಲ್ಲ ಕರೆಸಿ
ಏನ್ ಮಾಡಿದ್ರೆ ಈ ತಕ್ಷಕನ್ನ ನಾವು ಕೊಲ್ಲಬಹುದು, ಹೇಗೆ ಅವನ ಮೇಲೆ ನಾವು ಸೇಡ್ ತೀರಿಸ್ಕೋಬಹುದು ಅಂತ ವಿಚಾರಿಸ್ದ. ಅವಾಗ ಇವರೆಲ್ಲ ಏನ್ ಮಾಡಿದ್ರು, ಒಂದು ವಿಷಯ ಹೇಳಿದ್ರು ಜನಮೇಜಯನಿಗೆ. ಒಂದು ಯಜ್ಞ ಇದೆ, ಅದ್ರ ಹೆಸರು ಸರ್ಪಯಾಗ ಅಂತ. ಅಂದ್ರೆ ನಾವು ಯಜ್ಞ ಮಾಡಿ ಹೋಮ ಮಾಡ್ತಾ ನಾವೀಗ ಸ್ವಾಹ ಅಂತ ಏನೋ ಅರ್ಪಿಸ್ತೀವೋ ಅದರಲ್ಲಿ ಒಂದು ಸರ್ಪದ ಹೆಸರು ಹೇಳಿ ಸ್ವಾಹ ಅಂತಂದ್ರೆ ಆ ಸರ್ಪನೇ ಬಂದು ಬಿದ್ದುಬಿಡುತ್ತೆ. ಮಂತ್ರದಿಂದ ಆ ಸರ್ಪನ ನಾವು ಆಕರ್ಷಣೆ ಮಾಡಿ ಹೋಮಕುಂಡದಲ್ಲಿ ಹಾಕ್ಬಿಟ್ರೆ ಸುಟ್ಟು ಸಾಯುತ್ತೆ ಸರ್ಪ. ಹೀಗೆ ನಾವು ಸರ್ಪಗಳನ್ನ ಕರೆದು ಹೋಮಕುಂಡದಲ್ಲಿ ಹಾಕ್ಬಿಡ್ಬೋದು. ಅವಾಗ ತಕ್ಷಕನನ್ನು ಕರೆದ್ರೆ ಅವನು ಬಂದು ಅದರಲ್ಲಿ ಬಿದ್ದು ಸಾಯ್ತಾನೆ. ಹೀಗೆ ನಾವು ಸೇಡು ತೀರಿಸ್ಕೋಬಹುದು ಅಂತ ಅವ್ರು ಹೇಳಿದ್ರು. ಹೌದೇ, ಅಂಥ ಯಜ್ಞನೂ ಒಂದಿದ್ಯಾ, ಹಾಗಾದ್ರೆ ನಡೀರಿ ಅದನ್ನೇ ಮಾಡ್ಬಿಡೋಣ ಇವಾಗ ಅಂತ ಜನಮೇಜಯ ಹೊರಟ. ಅವಾಗ ಎಲ್ಲರೂ ಯಜ್ಞಕ್ಕೆ ರೆಡಿ ಆದ್ರು. ಮತ್ತೆ ಯಜ್ಞ ವೇದಿಕೆ ಎಲ್ಲ ತಯಾರಿಸಿ ಎಲ್ಲ ರೆಡಿ ಮಾಡ್ತಾ ಹೋದ್ರು. ಮಂಟಪ ಎಲ್ಲ ನಿರ್ಮಾಣ ಮಾಡಿ ಎಲ್ಲ ಮಾಡಿದ್ರು. ಆಗ ಏನಾಯ್ತು, ಒಬ್ಬ ಸ್ಥಪತಿ ಅಂತ ಹೇಳ್ತೀವಿ, ಅಂದ್ರೆ ಒಬ್ಬ ಶಿಲ್ಪಿ, ಅವನು ಈ ಮಂಟಪ ಎಲ್ಲ ರೆಡಿ ಮಾಡ್ತಾನಲ್ಲ ಅವನು ನೋಡ್ದ, ಯಾಕೋ ಮುಹೂರ್ತ ಸರಿ ಇಲ್ಲ ಇದು ಶುರು ಮಾಡಿದ್ದು ಅಂದ್ಬಿಟ್ಟು ಜನಮೇಜಯ ರಾಜನ್ಗೆ ಹೇಳ್ದ, ಈ ಮುಹೂರ್ತ ಮಾಡಿದ್ದು ಸರಿ ಇಲ್ಲ ಶುರು ಮಾಡಿದ್ದು, ನನ್ನ ಲೆಕ್ಕಾಚಾರದಲ್ಲಿ ಈ ಯಜ್ಞ ಮಧ್ಯದಲ್ಲೇ ನಿಂತೋಗುತ್ತೆ, ಒಬ್ಬ ಬ್ರಾಹ್ಮಣ ಬಂದು ಯಜ್ಞನ ನಿಲ್ಲಿಸ್ಬಿಡ್ತಾನೆ ಅಂತ ಇವನು ಎಚ್ಚರಿಕೆ ಕೊಟ್ಟ ಸ್ಥಪತಿ. ಆಯ್ತು, ಇರ್ಲಿ ಪರವಾಗಿಲ್ಲ ನೋಡೋಣ ಅಂದ್ಬಿಟ್ಟು ಜನಮೇಜಯ ಯಜ್ಞ ಮಾಡಕ್ಕೆ ಹೊರಟ. ಹಾಗಾಗಿ ಇವರು ಯಜ್ಞ ಮಾಡಕ್ ಶುರು ಮಾಡಿದಾಗ ಅದೇ ಹೇಳಿದ್ನಲ್ಲ, ಈಗ ಮಂತ್ರ ಹೇಳಿ ಆ ಸರ್ಪವನ್ನ ಕರೆದ ತಕ್ಷಣ ಆ ಸರ್ಪ ಬಂದು ಬೆಂಕಿಲ್ ಬಿದ್ದು ಸಾಯಕ್ ಶುರುವಾಯ್ತು. ಈಗ ಈ ಸರ್ಪಗಳು ಪಾಪ ಯಾಕೆ ಸಾಯ್ಬೇಕಾಗಿ ಬಂದು ಹೋಯ್ತಾರ ಅಂತ ಒಂದ್ ಬರುತ್ತೆ ಅಲ್ವಾ. ಅವುಗಳು ಏನಾದ್ರು ತಪ್ಪು ಮಾಡಿದಿರ್ತಾನೆ, ಅವಕ್ಕೆ ಈ ತರ ಘೋರವಾದ ಶಿಕ್ಷೆ ಬರಬೇಕು. ಅಲ್ಲಿ ನಮಗೆ ಒಂದು ಕಥೆ ಬರುತ್ತೆ, ಅದೇ ಗರುಡ ಮತ್ತೆ ಸರ್ಪಗಳ ಕಥೆ. ಆ ಕಥೆನ ಇವಾಗ ನೋಡೋಣ, ಒಳಕಥೆ ಇದೆ ಒಂಥರ. ಮತ್ತೆ ಆ ಸರ್ಪಯಾಗನ ಹೇಗ್ ನಿಲ್ಸಿದ್ರು ಅದಕ್ಕೊಂದು ಒಳಕಥೆ ಇದೆ. ಆ ಎರಡು ಕಥೆಗಳನ್ನು ಇವಾಗ ನೋಡಿದ್ರೆ ನಮಗೆ ಪೂರ್ತಿ ಸ್ವಾರಸ್ಯ ಗೊತ್ತಾಗುತ್ತೆ. ಈ ಗರುಡನ ಕಥೆಗೆ ಬರೋಣ ಈಗ. ಮತ್ತೆ ಸರ್ಪಗಳಿಗೆ ಯಾಕೆ ಈ ತರ ತೊಂದರೆ ಆಯಿತು ಅದು ಬರುತ್ತಿಲ್ಲ. ಅದೇನು ಅಂದ್ರೆ, ಈ ಕಶ್ಯಪ್ ಮಹರ್ಷಿಗಳಿಗೆ ಕದ್ರು ಮತ್ತು ವಿನತೆ ಅಂತ ಇಬ್ರು ಪತ್ನಿ ಇರಿದ್ರು. ನಾ ಆಗ್ಲೇ ಹೇಳ್ದಂಗೆ ಕಶ್ಯಪರು ಪ್ರಜಾಪತಿಗಳು, ಹಾಗಾಗಿ ಅವ್ರಿಗೆ 13 ಪತ್ನಿಯರಿದ್ರು ಅಂತ ಹೇಳಿದ್ದೆ. ದಕ್ಷ ಪ್ರಜಾಪತಿಯ 13 ಹೆಣ್ಮಕ್ಳನ್ನ ಮದುವೆ ಆಗಿದ್ರು. ಅದೇ ದಿತಿ, ಅದಿತಿ, ಕದ್ರು, ವಿನತೆ, ಧನು ಈ ತರ ಎಲ್ಲ ಬರ್ತಾರೆ, ಸುರಭಿ ಈ ತರ ಎಲ್ಲ. ಹಾಗೆ ಈ ಕದ್ರು ಮತ್ತು ವಿನತೆ ಅನ್ನೋರು ಇಬ್ಬರಿದ್ರು. ಒಂದ್ಸರಿ ಕಶ್ಯಪರಿಗೆ ಅವ್ರ ಮೇಲೆ ತುಂಬಾ ಪ್ರೀತಿಯಾಗಿ ಅವ್ರು ಮಾಡಿದ ಸೇವೆ ಇಷ್ಟ ಆಗಿ ಅವರಿಬ್ಬರಿಗೆ, ನಿಮ್ಮಿಬ್ರಿಗೂ ಏನಾದ್ರೂ ವರ ಕೊಡ್ತೀನಿ ಕೇಳ್ಕೊಳ್ಳಿ ಅಂತ ಅಂದ್ರು ಕಶ್ಯಪರು. ಆಗ ಈ ಕದ್ರು ಕೇಳಿದ್ಲು, ನನಗೆ 1000 ಸರ್ಪಗಳು ಮಕ್ಕಳಾಗ್ಬೇಕು ಅಂತ. ವಿನತೆ ಏನ್ ಕೇಳಿದ್ಲು, ನನಗೆ 2 ಮಕ್ಕಳು ಸಾಕು, ಆದ್ರೆ ಅವರಿಬ್ರು ಈ ಕದ್ರುವಿನ ಮಕ್ಕಳಿಗಿಂತ ಇನ್ನೂ ಸ್ಟ್ರಾಂಗ್ ಆಗಿರ್ಬೇಕು ಅಂತ, ಅಂದ್ರೆ ಹೆಚ್ಚು ಬಲಶಾಲಿ ಆಗಿರ್ಬೇಕು ಅಂತ ಇವಳು ಕೇಳಿದ್ಲು ವಿನತೆ. ಕಶ್ಯಪರು ಸರಿ ಆಯ್ತು ಅಂತ ತಥಾಸ್ತು ಅಂತ ಇಬ್ರಿಗೂ ವರ ಕೊಟ್ಟು, ನಾನು ನಿಮ್ ತಪಸ್ ಮಾಡಕ್ ಹೋಗ್ತೀನಿ, ಸ್ವಲ್ಪ ಕಾಲ ನಾನು ನಿಮ್ ಜೊತೆ ಇರಲ್ಲ, ಕಾಡಲ್ಲಿ ತಪಸ್ ಮಾಡ್ತೀನಿ ಅಂತ ಹೊರಟೋಗ್ಬಿಟ್ರು. ಸ್ವಲ್ಪ ಕಾಲ ಆದ್ಮೇಲೆ ಇಬ್ರು ಗರ್ಭಿಣಿಯರಾದ್ರು, ಕದ್ರು ಮತ್ತು ವಿನತೆ. ಕದ್ರುಗೆ 1000 ಮೊಟ್ಟೆಗಳು ಹುಟ್ಟಿದ್ವು. ಅದೇ ಆ ಮೊಟ್ಟೆಗಳನ್ನ ಹೆತ್ತಳವಳು ಕದ್ರು. ವಿನತೆ 2 ಮೊಟ್ಟೆಗಳನ್ನ ಹೆತ್ತಳು. ಯಾಕೆಂದ್ರೆ ಈ ಹಾವುಗಳು ಮತ್ತೆ ಈ ಪಕ್ಷಿಗಳೆಲ್ಲ ಮೊಟ್ಟೆಗಳಿಂದ ಹುಟ್ಟೋದಲ್ವಾ, ಅದೇ ತರನೇ ಕಥೆ ಇಲ್ಲೂ ಬರುತ್ತೆ. ಸರಿ, ಈ ರೀತಿ ಮೊಟ್ಟೆಗಳನ್ನ ಹೆತ್ತ ಮೇಲೆ ದಾಸಿಯರಿದ್ರಲ್ಲ ಅವ್ರಿಗೆ, ಆ ದಾಸಿಯರೆಲ್ಲ ಮೊಟ್ಟೆಗಳಿಗೆ ಒಳ್ಳೆ ಶಾಖ ಎಲ್ಲ ಕೊಡಕ್ ಶುರು ಮಾಡಿದ್ರು. ಹೀಗೆ ಒಂದು 500 ವರ್ಷ ಮಾಡಿದ್ರು. ಆತರ 500 ವರ್ಷ ಆಗ್ತಿದ್ದಂಗೆ ಈ ಕದ್ರುವಿನ ಮೊಟ್ಟೆಗಳೆಲ್ಲ ಒಡೆದು ಅವುಗಳಿಂದ ಎಲ್ಲ ಸರ್ಪಗಳು ಬಂದವು. ಚಿಕ್ಕ ಪುಟ್ಟ ದೊಡ್ಡ ಎಲ್ಲ ಎಷ್ಟೋ ಸರ್ಪಗಳು ಫಳಫಳ ಅಂತ ಹೊಳ್ಕೊಂಡು ಹುಟ್ಟಿಬಿಟ್ವು. ಆದ್ರೆ ವಿನತೆ ಮೊಟ್ಟೆಗಳು ಇನ್ನೂ ಒಡಿಲೇ ಇಲ್ಲ. ಕದ್ರು ಬಹಳ ಸಂತೋಷ ಆಯ್ತು, ಆಹಾ ನನ್ನ ಮಕ್ಕಳೆಲ್ಲ ಹುಟ್ಬಿಟ್ವಲ್ಲ ಅಂತ ಸಂತೋಷ ಪಟ್ಲವಳು. ಪಾಪ ವಿನತೆಗೆ ಇನ್ನೂ ಮಕ್ಕಳು ಹುಟ್ಲೇ ಇಲ್ಲ. ವಿನತೆಗೆ ದಿನೇ ದಿನೇ ಬೇಜಾರಾಗ್ತಾ ಇತ್ತು, ನನಗೆ ಮಕ್ಕಳೇ ಹುಟ್ಲಿಲ್ವಲ್ಲ ಅಂತ. ಕೊನೆಗೆ ಅವಳು ತಡ್ಕೊಳಕ್ ಆಗ್ದೇನೆ ಅವಳೇನ್ ಮಾಡ್ಬಿಟ್ಲು, ಒಂದು ಮೊಟ್ಟೆನ ಒಡೆದ್ಬಿಟ್ಲು ಅವಳಾಗೊಳ. ಅಲ್ಲಿ ನೋಡಿದ್ರೆ ಪಾಪ ಒಂದ್ ಮಗು ಅರ್ಧಂಬರ್ಧ ಬೆಳೆದಿತ್ತು, ಅಂದ್ರೆ ಸೊಂಟದವರೆಗೂ ಬೆಳೆದಿತ್ತು, ಕಾಲುಗಳಿನ್ನೂ ಬೆಳೆದೇ ಇರಲಿಲ್ಲ. ಆವಾಗ ಆ ಮಗು ಬಹಳ ಕೋಪ ಬಂದ್ಬಿಡ್ತು. ನಾನು ಪೂರ್ತಿ ಬೆಳೆಯಕ್ ಮುಂಚೆನೆ ಈ ರೀತಿ ಒಡೆದು ನನ್ನ ಅಂಗವಿಕಲನನ್ನಾಗಿ ಮಾಡ್ಬಿಟ್ಟಿಯಲ್ಲ, ಅದಕ್ಕೆ ನಾನು ನಿನಗೆ ಶಾಪ ಕೊಡ್ತಾ ಇದ್ದೀನಿ, ನೀನು ಆ ಕದ್ರುವಿನ ದಾಸಿ ಆಗು ಅಂತ ಶಾಪ ಕೊಟ್ಬಿಟ್ಟು ಮಗು ಶಾಪ ಕೊಟ್ಬಿಟ್ಟು ಅದ್ರ ಶಕ್ತಿಯಿಂದ ಆಕಾಶಕ್ಕೆ ಹಾರೋಗ್ಬಿಡ್ತದೆ. ಮುಂದೆ ಆ ಮಗುನೇ ಸೂರ್ಯನಿಗೆ ಸಾರಥಿ ಆಯ್ತು, ಅಂದ್ರೆ ಸೂರ್ಯನ ರಥದ ಸಾರಥಿ. ಆ ಮಗು ಹೆಸರೇನಪ್ಪ ಅಂದ್ರೆ ಅರುಣ ಅಂತ. ಈಗ ನಾವು ಬೆಳಗ್ಗೆ ಹೊತ್ತು ನೋಡ್ತೀವಲ್ಲ, ಸೂರ್ಯೋದಯ ಆಗಕ್ ಮುಂಚೆ ಕೆಂಪಗೆ ಆಗುತ್ತೆ ಆಕಾಶ ಎಲ್ಲ, ಅದಕ್ಕೆ ಅರುಣೋದಯ ಅಂತ ಕರಿತೀವಿ. ಅದ್ಯಾಕಾಗುತ್ತೆ ಅಂದ್ರೆ ಫಸ್ಟ್ ಅರುಣ ಬರ್ತಾನೆ, ರಥ ಓಡಿಸ್ಕೊಂಡು ಅವನೇ ಬರೋದು.
ಆಮೇಲೆ ಸೂರ್ಯ ಕಾಣಿಸ್ಕೊಳ್ತಾನೆ. ಹಾಗಾಗಿ ಮೊದಲು ಬರುತ್ತಲ್ಲ ಕೆಂಪಿಗೆ, ಅದನ್ನ ಅರುಣೋದಯ ಅಂತ ಕರಿತೀವಿ, ಅರುಣ ಬಂದ ಅಂತ, ಅರುಣನ ಉದಯ, ಆಮೇಲೆ ಸೂರ್ಯನ ಉದಯ, ಸೂರ್ಯೋದಯ. ಹೀಗೆ ಅರುಣ ಅನ್ನೋನು ಸೂರ್ಯನಿಗೆ ಸಾರಥಿ ಆದ ಮುಂದೆ. ಆಮೇಲೆ ಅವನು ಹೋಗೋವಾಗ ಹೇಳ್ದ ತಾಯಿಗೆ, ಆಯ್ತು ಏನೋ ತಪ್ಪು ಮಾಡ್ಬಿಟ್ಟೆ, ಆದ್ರೆ ಇನ್ನೊಂದು ಮೊಟ್ಟೆನ ಮಾತ್ರ ದಯವಿಟ್ಟು ಹೊಡಿಬೇಡ, ಆ ಇನ್ನೊಂದು ಮೊಟ್ಟೆಯಿಂದ ನನ್ನ ತಮ್ಮ ಹುಟ್ಟು ಬರ್ತಾನೆ, ಅವನು ನಿನ್ನ ದಾಸ್ಯವನ್ನ ಪರಿಹರಿಸ್ತಾನೆ, ದಾಸ್ಯದಿಂದ ನಿನಗೆ ಮುಕ್ತಿಯನ್ನ ಕೊಡ್ತಾನೆ ಅಂತ ಹೇಳಿ ಅರುಣ ಹೊರಟೋದ. ಅವಾಗ ವಿನತೆಗೆ ಬಹಳ ದುಃಖ ಆಯ್ತು. ಈ ತರ ಒಬ್ಬ ಮಗ ಅಂಗವಿಕಲನಾಗಿ ಹೊರಟು ಹೋದ್ನಲ್ಲ, ಶಾಪನೂ ಕೊಟ್ಟು ಹೊಟ್ಟೋದ, ಏನ್ ಮಾಡೋದು, ಬೇಜಾರಾಯ್ತು, ಏನು ಮಾಡೋಕ್ಕಾಗಲ್ಲ, ಅದು ಹೀಗಾಯ್ತು. ಸರಿ, ಇನ್ನೊಂದು ಮೊಟ್ಟೆನಾದ್ರೂ ಹೊಡೆಯೋದು ಬೇಡ ಅಂತ ಅದನ್ನ ಒಂದ್ ಕಡೆ ಸುರಕ್ಷಿತವಾಗಿ ಇಟ್ಬಿಟ್ಟು ಹೊರಟಳು. ಆಮೇಲೆ ಏನಾಯ್ತು, ಒಂದಿನ ಈ ಕದ್ರು ಮತ್ತು ವಿನತೆ ಸಮುದ್ರದ ಹತ್ರ ಆನಂದವಾಗಿ ಒಂದು ವಿಹರಿಸ್ಕೊಂಡು ಹೋಗ್ತಾ ಇದ್ರು, ಅಂದ್ರೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆಗ ದೂರದಲ್ಲಿ ಆಕಾಶದಲ್ಲಿ ಉಚ್ಚೈಶ್ರವಸ್ಸು ಅನ್ನುವಂಥ ಒಂದು ಕುದುರೆ ಹಾರ್ಕೊಂಡು ಹೋಗ್ತಾ ಇತ್ತು ಆಕಾಶದಲ್ಲಿ. ಈ ಉಚ್ಚೈಶ್ರವಸ್ಸು ಈ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟು ಬಂದಿತ್ತು. ಅವತ್ತು ಹೇಳಿದ್ನಲ್ಲ ಕುದುರೆ ಬಂತು ಅಂತ, ಒಂದು ಬಿಳಿ ದೇವಲೋಕದ ಕುದುರೆ ಅದು. ಮೊದಲು ರಾಕ್ಷಸರು ತಗೊಂಡಿದ್ರು ಅಂತಾನು ಬರುತ್ತೆ, ಆಮೇಲೆ ಇಂದ್ರ ಅದನ್ನ ಮತ್ತೆ ಪಡ್ಕೊಂಡ ಅಂತ ಬರುತ್ತೆ. ಈ ಉಚ್ಚೈಶ್ರವಸ್ಸು ಆಕಾಶದಲ್ಲಿ ಹೋಗ್ತಾ ಇತ್ತು. ಅದನ್ನ ನೋಡಿ ಇಬ್ರಿಗೂ ಆಶ್ಚರ್ಯ ಆಯ್ತು. ಆಗ ಈ ಕದ್ರು ಮತ್ತು ವಿನತೆ ಒಂದು ಪಂದ್ಯ ಕಟ್ಟದ್ರು. ಕದ್ರು ಹೇಳಿದ್ಲು, ಯಾವ ಬಣ್ಣ ಇದೆ ಅದು ಹೇಳಿ ನೋಡೋಣ ಅಂತ. ವಿನತೆ ಬಿಳಿ ಬಣ್ಣ ಇದೆ, ಪೂರ್ತಿ ಬಿಳಿನೇ ಇದೆ, ಬೇಕಾದ್ರೆ ಚಾಲೆಂಜ್ ಅಂತ ಹೇಳಿದ್ಲು ವಿನತೆ, ಪಂದ್ಯ ಕಟ್ಟೋಣ ಬೇಕಾದ್ರೆ ಅಂತ. ಅವಾಗ ಕದ್ರು ಹೇಳಿದ್ಲು, ಇಲ್ಲ ನನ್ನ ಪ್ರಕಾರ ಅದ್ರ ಬಾಲ ಕಪ್ಪಗಿದೆ, ಯಾರು ಚಾಲೆಂಜ್ ಅಲ್ಲಿ ಸೋಲ್ತಾರೋ ಅವರು ಗೆದ್ದವ್ರಿಗೆ ದಾಸಿ ಆಗ್ಬೇಕು ಅಂತ ಹೇಳಿದ್ಲು. ಸರಿ ಆಯ್ತು ಅಂದ್ಬಿಟ್ಲು ವಿನತೆ. ಅವಳಿಗೆ ಪೂರ್ತಿ ಕಾನ್ಫಿಡೆನ್ಸ್ ಇತ್ತು, ಈ ಕುದುರೆ ಪೂರ್ತಿ ಬೆಳಗ್ಗೆ ಇದೆ, ಬಾಲನೂ ಬೆಳಗಿದೆ ಅಂತ. ಆದ್ರೆ ಕದ್ರು ಬಾಲ ಕಪ್ಪಗಿದೆ ಅಂತ ವಾದ ಮಾಡಿದ್ಲು. ಆದ್ರೆ ಕದ್ರಿಗೂ ಗೊತ್ತಿತ್ತು ಬಾಲ ಬೆಳಗಿದೆ ಅಂತ, ಆದ್ರೆ ಅವ್ರು ಬೇಕಂತ ಹಂಗೆ ಹೇಳಿದ್ರು. ಸರಿ, ಈ ಘಟನೆ ಆದ್ಮೇಲೆ ಏನಾಯ್ತು, ಈ ಕದ್ರಿಗೆ ರಾತ್ರಿ ಎಲ್ಲ ಚಿಂತೆ ಆಯ್ತು. ಈಗ ಬಾಲ ಕಪ್ಪಗಿದೆ ಅಂತ ಹೇಳ್ಬಿಟ್ಟಿದ್ದೀನಿ, ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಬೆಳ್ಳಗೆ ಇದೆ ಅದು. ಈಗ ಏನ್ ಮಾಡೋದು, ನಾಳೆ ಹತ್ರ ಹೋಗಿ ನೋಡಿದಾಗ ಅದ್ರ ಬಾಲ ಬೆಳ್ಳಗಿದೆ ಅಂತ ಗೊತ್ತಾದ್ರೆ ನಾನ್ ದಾಸಿ ಆಗ್ಬೇಕಾಗುತ್ತೆ. ಈಗ ಏನ್ ಮಾಡೋದು ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರೆದ್ಲು, ಅಂದ್ರೆ ಸರ್ಪಗಳನ್ನ ಕರೆದ್ಬಿಟ್ಟು, ನೋಡಿ ನಿಮ್ಗೊಂದು ಕೆಲಸ ಕೊಡ್ತೀನಿ, ಈಗ ನಾನು ವಿನತೆ ಜೊತೆ ಒಂದು ಪಂದ್ಯ ಕಟ್ಬಿಟ್ಟು ಈ ಕುದುರೆ ಬಾಲ ಕಪ್ಪಗಿದೆ ಅಂತ ಹೇಳ್ಬಿಟ್ಟಿದ್ದೀನಿ, ಉಚ್ಚೈಶ್ರವಸ್ಸು ಅನ್ನೋ ಕುದುರೆ ಬಾಲ ಕಪ್ಪಗಿದೆ ಅಂತ ಹೇಳ್ಬಿಟ್ಟಿದ್ದೀನಿ, ಆದ್ರೆ ವಾಸ್ತವವಾಗಿ ಬೆಳ್ಳಗೆ ಇರೋದು, ಆದ್ರೆ ನಾನು ಕಪ್ಪಗಿದೆ ಅಂತ ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ನೀವೇನ್ ಮಾಡ್ಬೇಕು, ಈಗ ಹೋಗಿ ಆ ಬಾಲಕ್ಕೆ ಸುತ್ಕೊಂಡ್ಬಿಡಿ, ಆಗ ಅದು ಕಪ್ಪು ಕಾಣುತ್ತೆ, ಅಷ್ಟ್ ಮಾಡಿ ಸಾಕು, ಇಲ್ಲಾಂದ್ರೆ ನಾನು ದಾಸಿ ಆಗ್ಬಿಡ್ತೀನಿ ಆಮೇಲೆ ಅಂತ. ಅವಾಗ ಯಾವಾಗಲೂ ಒಪ್ಕೊಳ್ಳಿಲ್ಲ. ಅದು ಹೇಗಮ್ಮ ಸಾಧ್ಯ, ತಪ್ಪು ಮಾಡಿದಾಗ ಆಗುತ್ತಲ್ಲ, ಮೋಸ ಮಾಡಿದಾಗ ಆಗುತ್ತಲ್ಲ ಅಂತ ಹೇಳಕ್ ಶುರು ಮಾಡಿದ್ವು ಹಾವುಗಳು. ಅವಾಗ ಇವಳು ಬಹಳ ಕೋಪ ಬಂದ್ಬಿಡ್ತು ಕದ್ರಿಗೆ. ಎಲ್ಲ ತಾಯಿ ಮಾತನ್ನೇ ನೀವು ಕೇಳಲ್ಲ ಅಂತೀರಾ, ನಿಮ್ಗೆಲ್ಲ ನಾನು ಶಾಪ ಕೊಡ್ತೀನಿ, ನೀವೆಲ್ಲ ಮುಂದೆ ಜನಮೇಜಯ ಯಜ್ಞದಲ್ಲಿ ಸುಟ್ಟು ಭಸ್ಮ ಆಗೋಗಿ ಅಂತ ಕದ್ರು ಶಾಪ ಕೊಟ್ಬಿಟ್ರು. ಇದೇ ಕಾರಣ ಈ ಹಾವುಗಳು ಭಸ್ಮ ಆಗೋಕೆ. ಸೊ ಈ ರೀತಿ ಕದ್ರು ಶಾಪ ಕೊಟ್ಬಿಟ್ಲು. ಆಮೇಲೆ ಏನಾಯ್ತು, ಹಾವುಗಳೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ವು, ಅಯ್ಯಯ್ಯೋ ನಮ್ಮ ತಾಯಿ ಹಿಂಗ್ ಶಾಪ ಕೊಟ್ಬಿಟ್ನಲ್ಲಪ್ಪ, ಈಗ ಏನಪ್ಪ ಮಾಡೋದು, ನಾವೆಲ್ಲ ಮುಂದೆ ಸಾಯ್ಬೇಕಲ್ಲ, ಅದ್ರ ಬದಲು ನಾವು ತಾಯಿ ಹೇಳ್ದಂಗೆ ಕೇಳ್ಬಿಟ್ರೆ ಒಳ್ಳೇದು, ಅವಾಗಲಾರೋ ಶಾಪ ಪರಿಹಾರ ಆಗ್ಬೋದು ಅಂದ್ಬಿಟ್ಟು ಏನ್ ಮಾಡ್ಬಿಟ್ರು, ಸರ್ಪಗಳೆಲ್ಲ ಯೋಚನೆ ಮಾಡಿ ಅವಳು ಹೇಳ್ದಂಗೆ ಹೋಗಿ ಬಾಲಕ್ಕೆ ಸುತ್ಕೊಂಡ್ಬಿಟ್ರು. ಆಮೇಲೆ ನೆಕ್ಸ್ಟ್ ಡೇ ಏನಾಯ್ತು, ಇಬ್ರು ತಿರ್ಗಾ ಆಕಾಶದಲ್ಲಿ ಇವರು ಹಾರ್ಕೊಂಡೋದು, ಇವ್ರಿಗೂ ಶಕ್ತಿ ಇತ್ತು ಹಾರಕ್ಕೆ. ಸಮುದ್ರನ ದಾಟ್ಕೊಂಡು ಅದ್ರ ಆಚೆ ಕಡೆ ದಡದಲ್ಲಿ ಇತ್ತು ಅದು ಉಚ್ಚೈಶ್ರವಸ್ಸು. ಸಮುದ್ರನ ದಾಟ್ಕೊಂಡು ಅವ್ರು ಹೋದ್ರು. ಅಲ್ಲಿ ಸ್ವಲ್ಪ ಹತ್ರದಿಂದ ನೋಡಿದ್ರು ಕುದುರೆನ, ಅಂದ್ರೆ ತೀರಾ ಹತ್ರ ಅಲ್ಲ, ಸ್ವಲ್ಪ ಹತ್ರದಿಂದ ನೋಡಿದ್ರೆ ಬಾಲ ಕಪ್ಪು ಕಾಣಿಸ್ತಾ ಇದೆ, ಯಾಕಂದ್ರೆ ಹಾವುಗಳೆಲ್ಲ ಸುತ್ಕೊಂಡ್ಬಿಟ್ಟಿದ್ವು ಆ ಕುದುರೆ ಬಾಲಕ್ಕೆ. ಅವಾಗ ಕದ್ರು, ನೋಡಿದ್ಯಾ ನಾನೇ ಗೆದ್ದೆ, ನೀನ್ ನನ್ನ ದಾಸಿ ಇವತ್ತಿಂದ ಅಂತ ಪಾಪ ವಿನತೆ ದಾಸಿ ಮಾಡ್ಕೊಂಡ್ಬಿಟ್ರು. ಈ ವಿನತೆಗೂ ಶಾಪ ಬಂದಿತ್ತಲ್ಲ ಅವಳ ಮಗ ಅರುಣನಿಂದ, ಹಾಗಾಗಿ ದಾಸಿ ಆಗ್ಬಿಟ್ಲು ವಿನತೆ. ಅಲ್ಲಿಗೆ ಈ ಕದ್ರು ಏನ್ ಹೇಳ್ತಾಳೋ ವಿನತೆ ಅದನ್ನೆಲ್ಲ ಏನು ಮಾತಾಡದೆ ಕೇಳಿಸ್ಕೋಬೇಕೀಗ. ಹಾಗಾಯ್ತು ಕತೆ. ಈ ಹೊತ್ತಿಗೆ ಈ ಇನ್ನೊಂದು ಮೊಟ್ಟೆ ಸಾಕಷ್ಟು ಬೆಳೆದು ಒಳಗಡೆ, ಆ ಮೊಟ್ಟೆ ಒಡ್ಕೊಂಡು ತಾನಾಗ್ತಾನೆ ಹೊಡಿತು. ಅದ್ರೊಳಗಿಂದ ಈ ಗರುಡ ಆಚೆ ಬಂದ. ಆ ಮೊಟ್ಟೆಲಿ ಹುಟ್ಟಿದವನೇ ಗರುಡ. ಅವನು ಹುಟ್ಟಿದ ತಕ್ಷಣ ಎತ್ತರಕ್ಕೆ ಬೆಳೆದ್ಬಿಟ್ಟ. ಎತ್ತರಕ್ಕೆ ಬೆಳೆದವನೇ ಬಂದು ನೋಡ್ದ, ಈ ತಾಯಿ ಈ ಇನ್ನೊಬ್ಳನ್ನ ಸವತಿಗೆ ದಾಸಿ ಆಗಿದ್ದಾಳೆ. ತಕ್ಷಣ ಅವಳೇನ್ ಮಾಡಿದ್ಲು, ಕದ್ರು ಈ ವಿನತೆಗೆ, ನಿನ್ ಮಗನ್ಗೆ ಹೇಳು ನನ್ನ ಸರ್ಪಗಳನ್ನೆಲ್ಲ ಬೆನ್ಮೇಲೆ ಹೊತ್ಕೊಳಕ್ಕೆ ಅಂತ. ಪಾಪ ಅವನು ವಿಧಿ ಇಲ್ಲದೆ ಅದನ್ನ ಮಾಡ್ಲೇಬೇಕಾಯ್ತು. ಬೆನ್ಮೇಲೆ ಹೊತ್ಕೊಂಡು ಹಾರ್ಕೊಂಡು ಬಂದ. ಇವಳು ಕದ್ರುನ ಹೆಗಲ್ ಮೇಲೆ ಹೊತ್ಕೋಬೇಕು ಆ ತರ ಹೇಳಿದ್ಲು ಕದ್ರು, ನೀನು ನನ್ನನ್ನು ಹೊತ್ಕೊ, ನಿನ್ ಮಗ ಸರ್ಪಗಳನ್ನೆಲ್ಲ ಹೊತ್ಕೊಳ್ಳಿ ಅಂತ. ಸರಿ, ಇಬ್ರು ಮಾಡಿದ್ರ ತರ. ಇವಾಗ ನೀವಿಬ್ರು ನಮ್ಮನ್ನ ಅಲ್ಲಿ ಸಮುದ್ರದ ಮಧ್ಯದಲ್ಲಿ ಒಂದು ದ್ವೀಪ ಇದೆ, ರಾಮಣೀಯಕ ದ್ವೀಪ ಅಂತ, ಆ ದ್ವೀಪದ ಹತ್ರ ಬಿಡಿ ಅಂತ ಹೇಳಿದ್ಲು ಕದ್ರು. ಅದೇ ನಾಗರ ವಾಸಸ್ಥಾನ ಅಂತ ಹೇಳ್ತಾರೆ, ನಾಗಾಲಯ ಅಂತಾನೂ ಕರೀತಾರೆ, ರಾಮಣೀಯಕ ದ್ವೀಪ ಅಂತ.
ಸರಿ, ಗರುಡ ಏನ್ ಮಾಡ್ದ, ಹಾವುಗಳನ್ನೆಲ್ಲ ಬೆನ್ಮೇಲೆ ಹತ್ತಿಸ್ಕೊಂಡವನೇ ನೇರ ಸೂರ್ಯನ ಹತ್ರಕ್ಕೆ ಹೊಟ್ಟೋದ. ಅಷ್ಟ್ ಮೇಲೆ ಕಾರ್ಬಿಟ್ಟವ. ಸೂರ್ಯನ ಬಿಸಿಲು ತಾಪ ಇತ್ತಲ್ಲ, ಸುಡಕ್ ಶುರು ಮಾಡ್ತದು. ಹಾವುಗಳೆಲ್ಲ ಒಳವಂತ ಅಳಕ್ ಶುರು ಮಾಡಿದ್ವು. ಅವಾಗ ಕದ್ರು ತಕ್ಷಣ ಇಂದ್ರನನ್ನ ಬೇಡ್ಕೊಂಡು ಪ್ರಾರ್ಥನೆ ಮಾಡಿದ್ಲು. ಆಗ ಇಂದ್ರ ಮಳೆ ಸುರಿಸ್ದ. ಆಗ ಸ್ವಲ್ಪ ತಂಪಾಯ್ತು. ಆಮೇಲೆ ಇವ್ನು ಗರುಡ ಹಾವುಗಳನ್ನೆಲ್ಲ ತಂದು ಅಲ್ಲಿ ಬಿಟ್ಟ ರಾಮಣೀಕ ದ್ವೀಪದಲ್ಲಿ. ವಿನತೆ ಕೂಡ ಕದ್ರುನ ಅಲ್ಲಿ ಬಿಟ್ಲು. ಇಬ್ರು ಹಾವುಗಳು ಮತ್ತೆ ತಾಯಿ ಕದ್ರು ಎಲ್ಲ ಅಲ್ಲಿ ಹೋಗಿ ವಿಹರಿಸಕ್ ಶುರು ಮಾಡಿದ್ರು ರಾಮಣೀಕ ದ್ವೀಪದಲ್ಲಿ. ಆಮೇಲೆ ಈ ಗರುಡ ಕೇಳ್ದ ತಾಯಿನ, ಯಾಕಮ್ಮ ಈ ರೀತಿ ನಾವು ಇವ್ರಿಗೆ ದಾಸರಾಗಿರ್ಬೇಕು, ಏನ್ ಕಥೆ ಇದು ಅಂತ. ಆ ತಾಯಿ ಎಲ್ಲ ವಿಷಯ ಹೇಳಿದ್ಲು. ಅವಾಗ ಇವ್ನು ಗರುಡ ಒಂದು ಯೋಚನೆ ಮಾಡ್ದ, ಏನಾರು ಮಾಡಿ ನಮ್ಮ ತಾಯಿನ ದಾಸ್ಯದಿಂದ ಬಿಡಿಸ್ಬೇಕೀಗ ಅಂದ್ಬಿಟ್ಟು ಆ ಹಾವುಗಳ ಹತ್ರ ಎಲ್ಲ ಹೋಗಿ ಕೇಳ್ದ, ನೋಡಿ ನಿಮ್ಗೆ ಏನ್ ಬೇಕೋ ಹೇಳಿ, ನಾನು ಮಾಡ್ಕೊಡ್ತೀನಿ, ಅದನ್ನ ತಗೊಂಡು ನೀವು ನಮ್ಮ ತಾಯಿನ ಬಿಟ್ಬಿಡಿ, ದಾಸ್ಯದಿಂದ ಬಿಡುಗಡೆ ಮಾಡಿ, ನಿಮ್ಗೇನ್ ಬೇಕು ಹೇಳಿ, ನಾನು ತಂದ್ಕೊಡ್ತೀನಿ, ಅಥವಾ ಏನಾದ್ರು ಮಾಡ್ಬೇಕಾ ಹೇಳಿ ಮಾಡ್ಕೊಡ್ತೀನಿ. ಆಗ ಹಾವುಗಳೆಲ್ಲ ಯೋಚನೆ ಮಾಡಿ, ಸರಿ ಒಂದ್ ಕೆಲಸ ಮಾಡು, ಇಂದ್ರಲೋಕದಿಂದ ಅಮೃತವನ್ನ ತಂದ್ಕೊಡು, ಅಮೃತ ತಂದ್ಕೊಟ್ರೆ ನಾವು ನಿಮ್ ತಾಯಿನ ದಾಸ್ಯದಿಂದ ಬಿಡುಗಡೆ ಮಾಡ್ತೀವಿ ಅಂತ ಸರ್ಪಗಳು ಮಾತು ಕೊಟ್ರು. ಆಯ್ತು ತರ್ತೀನಿ ಅಂತ ಗರುಡ ಏನ್ ಮಾಡ್ದ, ಹೊರಟ. ಅದಕ್ಕೆ ಮುಂಚೆ ಅವನು ಅಪ್ಪನ ಭೇಟಿಯಾಗಕ್ ಹೋದ. ಕಶ್ಯಪ ಋಷಿನ ಅಪ್ಪನ ಭೇಟಿಯಾಗಿ, ಅಪ್ಪ ನಾನು ಇವಾಗ ಅಮೃತ ಅಂತ ಹೋಗ್ತಾ ಇದ್ದೀನಿ ಇಂದ್ರಲೋಕಕ್ಕೆ, ನನಗೆ ವಿಪರೀತ ಹಸುವಾಗಿದೆ, ಏನಾದ್ರು ಒಳ್ಳೆ ಆಹಾರ ಹೇಳು ಅಂತ. ಅವಾಗ ಅಪ್ಪ ಒಂದು ಸಮುದ್ರದ ಮಧ್ಯದಲ್ಲಿ ಒಂದು ದ್ವೀಪ ತೋರಿಸಿ, ಅಲ್ಲಿ ಬಹಳ ಕ್ರೂರಿಗಳಾದಂತಹ ಬೇಟೆಗಾರರಿದ್ದಾರೆ, ನಿಷಾದರು, ಅವರನ್ನೇ ಹೋಗಿ ತಿನ್ನು ಅಂತಂದ. ಅದ್ರ ಮಧ್ಯದಲ್ಲಿ ಕೆಲವು ಬ್ರಾಹ್ಮಣರು ಇದ್ದಾರೆ, ಅವ್ರನ್ನ ಮಾತ್ರ ಏನಾದ್ರೂ ತಿನ್ಬೇಡ ಅಂತ. ಸರಿ ಆಯ್ತು ಅಂತ ಗರುಡ ಹೋಗಿ ಅಲ್ಲಿ ಬೇಟೆಗಾರರನ್ನೆಲ್ಲ ತಿಂದ. ಅವರೆಲ್ಲ ದುಷ್ಟರಾಗಿದ್ರು ತುಂಬಾ. ಆದ್ರೂ ಈ ಗರುಡನ್ಗೆ ಯಾಕೋ ಹಸು ತೀರ್ಲಿಲ್ಲ. ತಿರ್ಗಾ ಬಂದು ಗರುಡ, ನನಗೆ ಇನ್ನೂ ಹಸು ತೀರ್ತಾ ಇಲ್ಲ, ಏನ್ ಮಾಡ್ಲಿ ಈಗ ಅಂತ. ಅವಾಗ ಈ ಕಶ್ಯಪ ಋಷಿಗಳು ಇಬ್ರು ವ್ಯಕ್ತಿಗಳನ್ನು ತೋರಿಸಿದ್ರು. ಒಂದು ಆಮೆ ಮತ್ತು ಒಂದು ಆನೆ. ಈ ಆನೆ ಎರಡು ಕಚ್ಚಾಡ್ತಾ ಇದ್ವು ಒಂದ್ ಕಡೆ. ಹೋಗಿ ಆ ಎರಡನ್ನು ತಿನ್ನು ಅಂತ ಅಂದ್ರು ಕಶ್ಯಪರು. ಇವರಿಬ್ರು ಹಿಂದೆ ತಪಸ್ವಿಗಳಾಗಿದ್ರು, ಋಷಿಗಳಾಗಿದ್ರು, ಅಣ್ಣ ತಮ್ಮಂದ್ರು ಇವರಿಬ್ರು. ಆದ್ರೆ ಇಬ್ರು ಆಸ್ತಿ ವಿಷಯದಲ್ಲಿ ಜಗಳ ಆಡ್ಕೊಂಡು ಒಬ್ರಿಗೊಬ್ರು ಶಾಪ ಕೊಟ್ಕೊಂಡಿದ್ದಾರೆ. ಒಬ್ಬನ ಹೆಸರು ಅಣ್ಣ ವಿಭಾವಸು ಅಂತ, ತಮ್ಮನ ಹೆಸರು ಸುಪ್ರತೀಕ ಅಂತ. ಇವನು ಅಣ್ಣ ತಮ್ಮನ್ಗೆ ಆನೆ ಆಗುವಂತ, ತಮ್ಮ ಅಣ್ಣನ್ಗೆ ಆಮೆ ಆಗುವಂತ ಶಾಪ ಕೊಟ್ಕೊಂಡು ಇಬ್ರು ಇವಾಗ ಆಮೆಗಳಾಗಿ ತಿರ್ಗಾ ಕಚ್ಚಾಡ್ತಾ ಇದ್ದಾರೆ. ಹಾಗಾಗಿ ಇವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು. ಅದೇನು ಅಂದ್ರೆ ನೀನು ಹೋಗಿ ತಿನ್ನೋದೇ ಸರಿ ಅಂದ್ಬಿಟ್ಟು ಕಶ್ಯಪರು ಅವ್ರನ್ನ ತೋರಿಸಿದ್ರು. ಆಮೆಗಳನ್ನ ಎರಡು ದೊಡ್ಡ ದೊಡ್ಡ ಆನೆ ಮತ್ತು ಆಮೆ ಎರಡು ಕಿತ್ತಾಡ್ತಾ ಇದ್ವು. ಗರುಡ ಹೋದವನೇ ಅವನ ಈ ಪಂಜುಗಳಿರುತ್ತಲ್ಲ, ಕ್ಲಾಸ್ ಅಂತೀವಲ್ಲ, ಅದರಲ್ಲಿ ಎರಡು ಕಾಲುಗಳಲ್ಲೂ ಒಂದು ಆಮೆನೂ ಹಿಡ್ಕೊಂಡು ಅವುಗಳನ್ನ ತಿನ್ನೋದಕ್ಕೆ ಒಂದು ಜಾಗ ಹುಡ್ಕೊಂಡು ಹೋದ. ನೋಡಿದ್ರೆ ಅಲ್ಲಿ ಒಂದು ಮರ ಇತ್ತು. ಆ ಮರದ ಮೇಲೆ ಒಂದು ಕೊಂಬೆ. ಆ ಕೊಂಬೆ ಮೇಲೆ ಹೋಗಿ ಕೂತ್ಕೊಂಡ. ಅವನು ಕೂತಿದ ತಕ್ಷಣ ಆ ಕೊಂಬೆನ ಲಟಾರ್ ಅಂತ ಮುರಿದೋಯ್ತು. ಅಂದ್ರೆ ಗರುಡ ಎಷ್ಟು ಶಕ್ತಿವಂತ ಅಂದ್ರೆ ಆ ಕೊಂಬೆನೇ ಮುರಿದೋಯ್ತು ಅವನ ಭಾರಕ್ಕೆ. ಅಲ್ಲಿ ನೋಡಿದ್ರೆ ಆ ಕೊಂಬೆಗೆ 4 ಜನ ಋಷಿಗಳು ನೇತಾಡ್ತಾ ಇದ್ರು, ವಾಲಕಿಲ್ಯರು ಅಂತ ಋಷಿಗಳು. ತಕ್ಷಣ ಗರುಡ ಏನ್ ಮಾಡ್ದ, ಕೊಕ್ಕಲ್ಲಿ ಹಿಡ್ಕೊಂಡ ಆ ಕೊಂಬೆನ. ಆಮೇಲೆ ಹಾರ್ಕೊಂಡು ಹೋಗಿ ಒಂದು ಸುರಕ್ಷಿತವಾದ ಬೆಟ್ಟದ ಮೇಲೆ ಆ 4 ಋಷಿಗಳನ್ನ ಬಿಟ್ಟು ಆ ಕೊಂಬೆನ ಬಿಸಾಕಿ, ಆಮೇಲೆ ಆಮೆಗಳನ್ನು ತಿಂದು ಸ್ವರ್ಗಕ್ಕೆ ಹಾರೋದ. ಅಲ್ಲಿ ಸ್ವರ್ಗದಲ್ಲಿ ಅವ್ನು ಬರ್ತಿದ್ದಂಗೆನೆ ಸಾಕಷ್ಟು ಏನೋ ಧೂಳು ಗಲಭೆ ಎಲ್ಲ ಅಪಶಕ್ನಗಳು ಎಲ್ಲ ಶುರುವಾಯ್ತು. ಅವಾಗ ಇಂದ್ರ ಬೃಹಸ್ಪತಿಗಳನ್ನ ಕೇಳಿದೆ, ಏನ್ ನಡೀತಾ ಇದೆ, ಯಾಕೆ ಹಿಂಗೆಲ್ಲ ಆಗ್ತಿದೆ ಅಂತ. ಅವಾಗ ಬೃಹಸ್ಪತಿಗಳು ಹೇಳಿದ್ರು, ಈ ರೀತಿ ಗರುಡ ಬರ್ತಾ ಇದ್ದಾನೆ ಅಮೃತ ತಗೊಳಕ್ಕೆ ಅಂತ. ಅಯ್ಯೋ ಹೌದಾ ಅಂದ್ಬಿಟ್ಟು ಇಂದ್ರ ದೇವತೆಗಳನ್ನೆಲ್ಲ ಕರೆದು ಎಲ್ಲರೂ ರೆಡಿಯಾಗಿ ಗರುಡನ ಮೇಲೆ ಆಕ್ರಮಣ ಮಾಡಿದ್ರು. ಹೊಡೆದಾಡೋಣ ನಡೀರಿ ಅಂತ. ಎಲ್ಲರೂ ಆಯುಧಗಳನ್ನೆಲ್ಲ ತಗೊಂಡು ಗರುಡನ ಮೇಲೆ ಬಿಸಾಡಿದ್ರು. ಆದ್ರೆ ಗರುಡನ್ಗೆ ಏನೂ ಆಗ್ಲಿಲ್ಲ. ಆಯುಧಗಳನ್ನೆಲ್ಲ ಅವನು ಜೋರಾಗಿ ಕಾಲುಗಳಿಂದ ಒದ್ದು ರೆಕ್ಕೆಗಳಿಂದ ಕೊಡವಿ ಆ ದೇವತೆಗಳನ್ನೆಲ್ಲ ತುಳಿದು ತಕ್ಷಣ ಹಾರು ಹೋಗಿ ಒಳಗಡೆ ಅಮೃತ ತಗೊಂಡ್ ಬರಕ್ ಹೊರಟೇ ಬಿಟ್ಟ. ಅಲ್ಲಿ ನೋಡಿದ್ರೆ ಅಮೃತನ ಒಂದು ಚಕ್ರದೊಳಗೆ ಇಟ್ಟಿದ್ರು. ಆ ಚಕ್ರದಡಿಲಿ 2 ಸರ್ಪಗಳು, ಮಧ್ಯದಲ್ಲಿ ಅಮೃತ. ತಕ್ಷಣ ಏನ್ ಮಾಡ್ದ, ಗರುಡ ಒಂದು ಸಣ್ಣ ರೂಪ ತಾಳ್ಬಿಟ್ಟ. ಅದಕ್ಕೆ ಮುಂಚೆ ಇನ್ನೊಂದು ಅಲ್ಲಿ ಬೆಂಕಿ ಬೇರೆ ಇತ್ತು ಆ ಚಕ್ರದ ಒಳಗೆ ಸುತ್ತಲೂ. ತಕ್ಷಣ ಗರುಡ ಏನ್ ಮಾಡ್ದ, ಮೊದಲು ದೊಡ್ಡ ರೂಪ ತಾಳಿ ಸಾಕಷ್ಟು ನದಿಗಳ ನೀರನ್ನೆಲ್ಲ ಕುಡಿದು ಆ ಬೆಂಕಿ ಮೇಲೆ ಉಗುಳಿ ಅದನ್ನೆಲ್ಲ ಆರಿಸ್ಬಿಟ್ಟು, ಆಮೇಲೆ ಒಂದು ಸಣ್ಣ ರೂಪ ತಾಳಿ ಆ ಚಕ್ರದೊಳಗೆ ನುಸುಳಿ ಆ ಸರ್ಪಗಳನ್ನ ಕೊಂದು ಚಕ್ರನ ಮುರಿದು ಹಾಕಿ ಅಮೃತನ ಕೈಯಲ್ಲಿ ಎತ್ಕೊಂಡು ಹೊರಟೇ ಬಿಟ್ಟ ಆಕಾಶಕ್ಕೆ ಕರ್ಕೊಂಡು. ಹೀಗೆ ಅಮೃತ ಸಿಕ್ಕಿದ ತಕ್ಷಣ ಅವನು ಅದನ್ನ ತಗೊಂಡು ಗರುಡ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದ. ಅವಾಗ ವಿಷ್ಣು ನೋಡ್ದ ಗರುಡನ. ನೋಡಿದ್ರೆ ಆಶ್ಚರ್ಯ ಆಯ್ತು ವಿಷ್ಣುಗೆ. ಅಮೃತನೇ ಕೈಯಲ್ಲಿದ್ರು, ಈ ಗರುಡ ಅದನ್ನ ಒಂಚೂರು ಕುಡಿತಾ ಇಲ್ವಲ್ಲ, ನೀವು ಅಂತ ತಕ್ಷಣ ಕರೆದ ಗರುಡನ. ಯಾತಕ್ಕೆ ನೀ ಈ ತರ ಅಮೃತ ತಗೊಂಡು ಹೋಗ್ತಿದ್ಯಾ, ಆದ್ರೆ ನೀನು ಒಂಚೂರು ಕುಡಿತಾ ಇಲ್ವಲ್ಲ ಅಂತ. ಆಗ ಗರುಡ ಹೇಳ್ದ, ನಮ್ಮ ತಾಯಿಯ ದಾಸ್ಯವನ್ನ ಬಿಡುಗಡೆ ಮಾಡ್ಬೇಕು ಅಂತ ನಾನು ಈ ಅಮೃತ ತಗೊಂಡು ಹೋಗ್ತೀನಿ ಹೊರತು ನನಗೇನಾದ್ರು ಬೇಕಾಗಿಲ್ಲ ಅಂತ. ಆಗ ವಿಷ್ಣು ಬಹಳ ಸಂತೋಷ ಆಯ್ತು. ಎಂಥವನಪ್ಪ ಏನೋ, ನಿಮ್ಗೆ ಒಂಚೂರು ಸ್ವಾರ್ಥ ಇಲ್ವಲ್ಲ ಅಂದ್ಬಿಟ್ಟು ವಿಷ್ಣು, ನಿನ್ಗೇನಾದ್ರು ವರ ಬೇಕಾದ್ರೆ ಹೇಳು, ನಾನು ಕೊಡ್ತೀನಿ ಅಂತ ವಿಷ್ಣು ಹೇಳ್ದ.
ಅವಾಗ ಗರುಡ ಪಾಪ ಅವನಿನ್ನೂ ಚಿಕ್ಕವನಲ್ವಾ, ಅದಕ್ಕೆ ಅವನೊಂದು ವಿಚಿತ್ರವಾದ ವರ ಕೇಳಿದ, ನಾನು ನಿನಗಿಂತ ಎತ್ತರ ಇರಬೇಕು ಅಂತ. ಅವಾಗ ವಿಷ್ಣು ಸರಿ ಆಯ್ತು, ಒಂದು ಕೆಲಸ ಮಾಡು, ನನ್ನ ಧ್ವಜದ ಮೇಲೆ ಹೋಗಿ ಕೂತ್ಕೋ ಅಂತ. ಆಯ್ತು ಅಂತ ಗರುಡ ವಿಷ್ಣುವಿನ ಧ್ವಜದ ಮೇಲೆ ಹೋಗಿ ಕೂತ್ಕೊಂಡ, ಅಂದ್ರೆ ಫ್ಲಾಗ್ ಬಾವುಟದ ಮೇಲೆ ಹೋಗಿ ಕೂತ್ಕೊಂಡ. ವಿಷ್ಣು ಅವಾಗ ಕೆಳಗೆ ಬಂದಂಗಾಯ್ತು, ನೋಡಿದ್ಯಾ ನೀನು ನನ್ಗಿಂತ ಎತ್ತರ ಇದೆಯಾ ಅಂತ. ಅವಾಗ ಗರುಡ ಎಂಥ ಚಮತ್ಕಾರ ಇದು ಅಂದ್ಬಿಟ್ಟು ಗರುಡ, ಸರಿ ನಾನು ನಿನ್ಗೊಂದು ವರ ಕೊಡ್ತೀನಿ ಕೇಳು ಅಂತ ಗರುಡ ವಿಷ್ಣುಗೆ ಹೇಳ್ದ, ದೇವ್ರಿಗೆ ಗರುಡ ಹೇಳ್ದ. ಅವಾಗ ವಿಷ್ಣು ಸರಿ ನೀನು ನನ್ನ ವಾಹನ ಆಗು ಅಂತ ವಿಷ್ಣು ಕೇಳ್ದ. ಆಯ್ತು ದೇವ್ರೆ, ನಾನು ನಿನ್ನ ವಾಹನ ಆಗ್ತೀನಿ, ಮೊದಲು ಅಮೃತನ ಸರ್ಪಗಳಿಗೆ ಕೊಟ್ಬಿಟ್ಟು ನಮ್ಮ ತಾಯಿಯ ದಾಸ್ಯವನ್ನ ಮುಕ್ತವಾಗಿಸಿ ಬರ್ತೀನಿ ಅಂತ ಗರುಡ ಹೊರಟ. ಆಗ ಇಂದ್ರ ಏನ್ ಮಾಡ್ದ, ಅಟ್ಟಿಸ್ಕೊಂಡು ಬಂದ ತಿರ್ಗಾಲಿ ವಜ್ರಾಯುಧ ತಗೊಂಡು ಗರುಡನ ಮೇಲೆ ಹೊಡೆದ. ಆದ್ರೆ ಗರುಡಂಗೆ ಏನೂ ಆಗ್ಲಿಲ್ಲ. ಅವಾಗ ಇಂದ್ರಂಗೆ ಮತ್ತೆ ಆಶ್ಚರ್ಯ ಆಯ್ತು, ಏನಿದು, ಅವಾಗಲೇ ದೇವತೆಗಳ ಜೊತೆ ಎಲ್ಲ ಹೋರಾಡಿದ್ವಿ, ಏನೂ ಆಗ್ಲಿಲ್ಲ, ಈ ವಜ್ರಾಯುಧ ಹೊಡೆದ್ರು ಏನಾಗ್ಲಿಲ್ಲ ನಮ್ಗೆ, ಇವನು ಎಂಥ ಶಕ್ತಿವಂತ ಇರ್ಬೋದು ಅಂತ ಗರುಡನ ಹತ್ರಕ್ಕೆ ಬಂದು, ಏನಪ್ಪ ಇದು, ನೀನು ಇಂಥ ಶಕ್ತಿವಂತ, ಆದ್ರೆ ನೀನು ನೋಡಿದ್ರೆ ಅಮೃತ ಕುಡಿತಾ ಇಲ್ಲ, ಯಾತಕ್ಕೆ ತಗೊಂಡು ಹೋಗ್ತಿದ್ಯಾ, ಸುಮ್ಮನೆ ಬೇಡ ಅಂದ್ಮೇಲೆ ಯಾಕೆ ನಿಂಗೆ ಅಂತ ಇಂದ್ರ ಕೇಳ್ದ. ಆಗ ಗರುಡ ಹೇಳ್ದ, ತಿರ್ಗ ಇದು ನಮ್ಮ ತಾಯಿಗೋಸ್ಕರ, ನಮ್ಮ ತಾಯಿಯ ದಾಸ್ಯವನ್ನ ಬಿಡುಗಡೆ ಮಾಡಬೇಕು, ಅದಕ್ಕೋಸ್ಕರ ನಾನು ತಗೊಂಡು ಹೋಗ್ತಿದ್ದೀನಿ ಅಷ್ಟೇ ಅಂತ. ಅವಾಗ ಇವನು ಇಂದ್ರ, ಹಾಗಾದ್ರೆ ಒಂದು ಕೆಲಸ ಮಾಡು, ಆ ದುಷ್ಟ ಸರ್ಪಗಳಿಗೆ ಯಾಕಪ್ಪ ಈ ಅಮೃತ ಕೊಡಬೇಕು, ನೀನು ಹೋಗಿ ಆ ಸರ್ಪಗಳಿಗೆ ಹೇಳು ನೀಟಾಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಆಮೇಲೆ ಅಮೃತ ಕುಡೀರಿ ಅಂತ ಹೇಳಿ ಈ ಅಮೃತದ ಈ ಕಲಶ ಇದೆಯಲ್ಲ ಇದನ್ನ ದರ್ಭೆ ಮೇಲಿಡು, ದರ್ಭಾಸನ ಅಂದ್ರೆ ದರ್ಭೆಗಳೆಲ್ಲ ಇಟ್ಟಿರುವಂತ ಒಂದು ಜಾಗದ ಮೇಲಿಡು, ಅವ್ರು ಬರೋ ಅಷ್ಟೊತ್ತಿಗೆ ನಾನು ಮೆತ್ತಗೆ ಬಂದು ತಗೊಂಡೋಗ್ಬಿಡ್ತೀನಿ ಅಂತ. ಅವ್ರು ಒಂದ್ಸರಿ ನಿಮ್ಮ ತಾಯಿ ದಾಸ್ಯದಿಂದ ವಿಮುಕ್ತಳು ಅಂತ ಹೇಳಿದ ತಕ್ಷಣ ಮುಗಿತಲಿಗೆ ನಿಮ್ಮ ತಾಯಿಯ ದಾಸ್ಯ ಹೋಗುತ್ತೆ, ಸಾಕಲ್ವಾ ಅಷ್ಟು, ಅಮೃತ ಏನು ಕುಡಿಬೇಕಾಗಿಲ್ಲ ಸರ್ಪಗಳು, ಹೆಂಗಿದೆ ಉಪಾಯ ಅಂತಂದ ಇಂದ್ರ. ಆಯ್ತು, ಒಳ್ಳೆ ಉಪಾಯನ ಸರಿ ಅಂದ್ಬಿಟ್ಟು ಗರುಡ ಒಪ್ಕೊಂಡ. ಆಮೇಲೆ ಗರುಡ ಬಂದು ಸರ್ಪಗಳಿಗೆಲ್ಲ ಅಮೃತ ತೋರಿಸಿ, ಅಮೃತದ ಕಲಶನ ತೋರಿಸಿ, ನೋಡಿ ಅಮೃತ ತಂದಿದ್ದೀನಿ, ಲಕ್ಷಣವಾಗಿ ಕುಡೀರಿ, ಆದ್ರೆ ಮೊದಲು ಸ್ನಾನ ಮಾಡ್ಕೊಂಡು ಬನ್ನಿ ಎಲ್ಲರೂ, ಆಮೇಲೆ ಕುಡೀರಿ, ಇದನ್ನ ಈ ದರ್ಭೆ ಮೇಲೆ ಇಟ್ಟಿರ್ತೀನಿ ಅಂದ್ಬಿಟ್ಟು ಇಟ್ಟ ದರ್ಭೆ ಮೇಲೆ. ಅವಾಗ ಸರ್ಪಗಳು, ಆಯ್ತು ಇವತ್ತಿಂದ ನಿಮ್ ತಾಯಿ ದಾಸ್ಯ ಅಲ್ಲ, ನಿಮ್ ತಾಯಿ ದಾಸ್ಯದಿಂದ ಮುಕ್ತಳಾಗಿದ್ದಾಳೆ, ಅಂದ್ರೆ ನಿಮ್ ತಾಯಿ ದಾಸ್ಯದಿಂದ ಫ್ರೀ ಆಗಿದ್ದಾಳೆ, ಇನ್ಮೇಲೆ ಅವಳು ನಮ್ಮ ತಾಯಿ ದಾಸಿ ಅಲ್ಲ ಅಂತ ಸರ್ಪಗಳು ಘೋಷಣೆ ಮಾಡ್ಬಿಟ್ಟು. ಅವೇ ಹೇಳಿದ್ಮೇಲೆ ಇನ್ನೇನು ಮುಗೀತು. ಸರಿ ಅಂತ ಗರುಡ ಸ್ನಾನ ಕಳಿಸ್ದ ಹೋಗಿ ಅಂತ. ಸರ್ಪಗಳೆಲ್ಲ ಸ್ನಾನ ಮಾಡಕ್ ಹೋದಾಗ ಮೆತ್ತಗಿಂದ್ರ ಬಂದು ತಗೊಂಡೋಗ್ಬಿಟ್ಟ ಅಮೃತ. ಆಮೇಲೆ ಸರ್ಪಗಳು ಬರ್ತವೆ, ನೋಡಿದ್ರೆ ಅಮೃತದ ಕಲಶ ಇಲ್ವೇ ಇಲ್ಲ, ದೂರದಲ್ಲಿ ನೋಡ್ತಾರೆ ಇಂದ್ರ ಎತ್ಕೊಂಡು ಹೊರಟಾಗ್ಬಿಟ್ಟಿದ್ದಾನೆ, ಆಕಾಶಕ್ಕೆ ಕಾರ್ಬಿಟ್ಟು ಹೊಟ್ಟೋದ ಈಗ ಹೋಗ್ತಾ ಇದ್ದಾನೆ. ಅವಾಗ ಸರ್ಪಗಳಿಗೆ ಕೋಪ ದುಃಖ ಎಲ್ಲ ಆಯ್ತು. ಈಗೇನ್ ಮಾಡೋದೀಗ ಅಂದ್ಬಿಟ್ಟು ಆ ದರ್ಬೆನೆ ನೆಕ್ಕಕ್ಕೆ ಶುರು ಮಾಡಿದ್ವು ಸರ್ಪಗಳು. ಅಲ್ಲಿರೋ ಒಂದೆರಡು ಹನಿಗಳನ್ನ ಆದ್ರೂ ಕುಡಿಯೋಣ ಅಂತ, ಬಿದ್ದಿದ್ರೆ ಹನಿಗಳು ಬಿದ್ದಿರುತ್ತಲ್ಲ ಎತ್ಕೊಂಡು ಹೋಗುವಾಗ ತುಳುಕ್ಬಿಟ್ಟು ಆ ಹನಿಗಳನ್ನಾದ್ರೂ ಕುಡಿಯೋಣ ಅಂತ ಸರ್ಪಗಳು ಆ ದರ್ಬೆನೆ ನೆಕ್ಕದ್ವು ಪಾಪ. ಆ ದರ್ಬೆ ನೆಕ್ಕದಾಗ ಆ ದರ್ಬೆ ಚೂಪಾಗಿರುತ್ತಲ್ವಾ, ಹಾಗಾಗಿ ಆ ಸರ್ಪಗಳ ನಾಲ್ಗೆನೇ ಸೀಳು ಹೋಯ್ತು. ಹಾಗಾಗಿ ಅವತ್ತಿಂದ ಈ ಸರ್ಪಗಳಿಗೆ ಸೀಳು ನಾಲ್ಗೆ, ಅಂದ್ರೆ ಹಾವುಗಳಿಗೆಲ್ಲ ಸೀಳು ನಾಲ್ಗೆ ಇರುತ್ತೆ. ನಾಲ್ಗೆ ನೋಡಿದ್ರೆ ಎರಡು ನಾಲ್ಗೆ ತರ ಕಾಣುತ್ತೆ, ಒಂದು ನಾಲ್ಗೆ ಅರ್ಧ ಸೀಳು ಹೋಗ್ಬಿಟ್ಟಿರುತ್ತೆ. ಇದೇ ಕಾರಣ ಈ ಸರ್ಪಗಳಿಗೆ ಈ ತರ ಸೀಳು ನಾಲ್ಗೆ ಬರೋದು. ಹೀಗೆ ಈ ಗರುಡನ ಕಥೆ ಬರುತ್ತೆ. ಮತ್ತೆ ಯಾತಕ್ಕೆ ಈ ಹಾವುಗಳಿಗೆ ಆ ರೀತಿ ಒಂದು ಶಾಪ ಬಂತು, ಜನಮೇಜಯನ ಯಜ್ಞದಲ್ಲಿ ಸುಟ್ಟೋಗುವಂತ ಶಾಪ ಬಂತು ಅಂತ ಈ ಕಥೆ ಬರುತ್ತೆ. ಇನ್ನು ಮುಂದಕ್ಕೆ ನಾವೀಗ ಈ ಸರ್ಪಯಾಗ ಹೇಗೆ ನಡೀತು, ಮತ್ತೆ ಆ ಸರ್ಪಯಾಗನ ನಿಲ್ಸೋದಕ್ಕೆ ಏನು ಪ್ರಯತ್ನ ಮಾಡಿದ್ರು ಅಂತ ನೋಡ್ಬೇಕು. ಅದನ್ನ ಈಗಲೇ ಮುಂದುವರ್ಸೋಣ ಅಥವಾ ಏನ್ ಮಾಡೋಣ? ಮುಂದುವರ್ಸೋಣ ಇನ್ ಸ್ವಲ್ಪ. ಒಂದು ಅನೌನ್ಸ್ಮೆಂಟ್ ಮಾಡಿಲ್ಲ, ಎಲ್ಲರೂ ಕೇಳ್ತಾ ಇದ್ದಾರೆ. ಇವಾಗ ಸುಹಾಸು ಸೋಮವಾರದಿಂದ ಮತ್ತೆ ಕ್ಲಿನಿಕ್ ಗೆ ಹೋಗ್ಬೇಕಾಗಿರೋದ್ರಿಂದ, ಪ್ರಾಕ್ಟೀಸ್ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಾಗಿರೋದ್ರಿಂದ ನಾಳೆ ಲಾಸ್ಟ್ ಸೆಷನ್ ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಪೇಷಂಟ್ಸ್ ಕಾಯಿಲೆಗಳು ಎಕ್ಸ್ಟೆಂಡ್ ಆಗ್ತಾ ಇಲ್ವಲ್ಲ, ಏನ್ ಮಾಡ್ತಾರೆ? ಸರಿ, ಒಂದ್ ಕೆಲಸ ಮಾಡ, ಇನ್ ಸ್ವಲ್ಪ ಹೇಳಿ ಮುಗಿಸ್ತೀನಿ ಬೇಗದಲ್ಲಿ. ಇವತ್ತಿನ ನಾಳೆನೇ ಕೊನೆಯದೇನು ಹಂಗಿದ್ರೆ ನಾಳೆ ಹೊಸ ಕತೆ ತಗೊಳ್ಳೋದು, ಇದನ್ನೇ ಮುಗಿಸ್ಬಿಟ್ಟು ಇನ್ನೊಂದು ಕತೆ ತಗೊಳ್ತಾರೆ, ಹೇಗೆ? ಅದೇ ಎರಡು ತರನು ಮಾಡ್ಬೋದು. ಇದಿನ್ನು ಸ್ವಲ್ಪ ಇದೆಯಲ್ಲ, ಇದನ್ನೇ ಮುಗಿಸ್ಬಿಡ್ತೀನಿ ಬಿಡಿ, ನಂದು ಸ್ವಲ್ಪ ಅದ್ರ ಬೇಗದಲ್ಲಿ ಮುಗಿಸೋಣ. ಸರಿ, ಆಮೇಲೆ ಇನ್ನೊಂದು ಕಥೆ ಬರುತ್ತಿಲ್ಲಿ, ಯಾವ ರೀತಿ ಸರ್ಪಯಾಗ ನಿಲ್ಸಕ್ಕೆ ಪ್ರಯತ್ನ ಆಯ್ತು ಅಂತ. ಈ ತಾಯಿ ಶಾಪ ಕೊಟ್ಟಿದ್ಲಲ್ಲ ಈ ಸರ್ಪಗಳಿಗೆಲ್ಲ, ಆಗ ಈ ಸರ್ಪಗಳೆಲ್ಲ ಸೇರ್ಕೊಂಡು ಸಮಾಲೋಚನೆ ಮಾಡಿದ್ವು. ನಾವು ಹೇಗೆ ಈ ಸರ್ಪಯಾಗದಿಂದ ಮುಕ್ತರಾಗ್ಬೋದು, ಈಗ ಹೇಗೆ ನಾವು ಈ ಜನಮೇಜಯನ ಯಜ್ಞದಲ್ಲಿ ಭಸ್ಮವಾಗೋದ್ರಿಂದ ತಪ್ಪಿಸ್ಕೋಬಹುದು ಅಂತ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ವು ಸರ್ಪಗಳೆಲ್ಲ. ಒಂದೊಂದು ಸರ್ಪ ಒಂದೊಂದ್ ತರ ಹೇಳ್ತು.
ನಾವು ಹೋಗಿ ಯಜ್ಞ ಮಾಡೋ ಋತ್ವಿಜರನ್ನೇ ಕಚ್ಬಿಟ್ರೆ ಹೇಗೆ ಅಂತ ಒಂದು ಹೇಳ್ತು. ಇನ್ನೊಂದು ಸ್ವಲ್ಪ ನಾವೇ ಋತ್ವಿಜರ ತರ ವೇಷ ಹಾಕೊಂಡು ಹೋಗ್ಬಿಟ್ರೆ ಹೇಗೆ ಅಂತ. ಇನ್ನೊಂದು ಸ್ವಲ್ಪ ಯಜ್ಞದಲ್ಲಿ ಉಪಯೋಗಿಸುವಂತ ಪಾತ್ರೆಗಳು ಅದನ್ನೆಲ್ಲ ಹೊಡೆದಾಕ್ಬಿಟ್ರೆ ಹೇಗೆ, ಅಲ್ಲೆಲ್ಲ ಅಪವಿತ್ರ ಮಾಡ್ಬಿಟ್ರೆ ಹೇಗೆ, ಈ ತರ ಬೇರೆ ಬೇರೆ ತರ ಎಲ್ಲ ಡಿಸ್ಕಸ್ ಮಾಡಿದ್ವು. ಆಗ ಏಲಾಪತ್ರ ಅಂತ ಒಬ್ಬ ಸರ್ಪ ಇದ್ದ. ಅವನು ಎದ್ಬಿಟ್ಟು ಹೇಳ್ದ, ಇದೆಲ್ಲ ಯಾವುದು ಪ್ರಯೋಜನಕ್ಕೆ ಬರಲ್ಲ. ನಾನು ಈ ನಮ್ಮ ತಾಯಿ ಶಾಪ ಕೊಟ್ಲಲ್ಲ, ಅವಾಗ ನಾನು ನಮ್ಮ ತಾಯಿ ತೊಡೆ ಮೇಲೆ ಇದ್ದೆ. ಆಗ ಒಂದು ಘಟನೆ ಆಯ್ತು, ಅದನ್ನ ನಿಮ್ಗೆ ಹೇಳ್ತೀನಿ ಈಗ. ಏನಪ್ಪಾ ಅಂದ್ರೆ, ನಮ್ಮ ತಾಯಿ ಯಾವಾಗ ಶಾಪ ಕೊಟ್ಲೋ ಅವಾಗ ಆಕಾಶದಲ್ಲಿ ಬ್ರಹ್ಮ ಕೂಡ ತಥಾಸ್ತು ಅಂತ ಅಂದ್ಬಿಟ್ಟ. ಆಗ ದೇವತೆಗಳೆಲ್ಲ ಬ್ರಹ್ಮನ ಹತ್ರ ಕೇಳಿದ್ರು, ಇದೇನ್ ಸ್ವಾಮಿ ನೀವು ಹೂ ಅಂದ್ಬಿಟ್ರಲ್ಲ, ತಥಾಸ್ತು ಅಂದ್ಬಿಟ್ರಲ್ಲ, ಅವಳೇನೋ ಶಾಪ ಕೊಟ್ಬಿಟ್ಲು ಮಕ್ಳಿಗೆ, ನೀವು ಸರ್ಪಗಳೆಲ್ಲ ಸುಟ್ಟೋಗ್ಬಿಟ್ಲಿ ಅಂದ್ರೆ ಸರ್ಪದ ಕುಲಾನೇ ನಾಶ ಆಗ್ಬಿಡುತ್ತಲ್ಲ, ಏನ್ ಹಿಂಗ್ ಮಾಡ್ಬಿಟ್ರಿ ಅಂತ ಬ್ರಹ್ಮನ್ ಕೇಳಿದ್ರು ದೇವತೆಗಳೆಲ್ಲ. ಆಗ ಬ್ರಹ್ಮ ಹೇಳ್ದ ದೇವತೆಗಳಿಗೆ, ಇಲ್ಲ ಇಲ್ಲ, ಅವಳು ಶಾಪ ಕೊಟ್ಟರು ಕೂಡ ದುಷ್ಟರಾಗಿರೋ ಸರ್ಪಗಳು ಮಾತ್ರ ಸಾಯಿತ್ವೆ ಅಂತ ಅರ್ಥ. ಇದರಲ್ಲಿ ಈ ಸರ್ಪಗಳಲ್ಲಿ ಕೆಲವು ಸರ್ಪಗಳೆಲ್ಲ ತುಂಬಾ ದುಷ್ಟವಾಗಿವೆ, ಕೆಟ್ಟ ಸರ್ಪಗಳಾಗಿವೆ. ಅವುಗಳು ಕಣ್ಕಂಡ್ರನ್ನೆಲ್ಲ ಕಚ್ಕೊಂಡು ಸಾಯಿಸ್ತಾ ಇವೆ. ಆ ಸರ್ಪಗಳು ಮಾತ್ರ ಈ ಯಜ್ಞದಲ್ಲಿ ಸುಟ್ಟು ಸಾಯಿತ್ವೆ. ಎಲ್ಲ ಸರ್ಪಗಳು ಸಾಯಲ್ಲ. ಒಳ್ಳೆ ಸರ್ಪಗಳು ಎಷ್ಟೋ ಇವೆ, ಕೆಟ್ಟ ಸರ್ಪಗಳು ಎಷ್ಟೋ ಇವೆ, ಮತ್ತೆ ಈ ಕೆಟ್ಟ ಸರ್ಪಗಳು ಜಾಸ್ತಿ ಆಗ್ತಾ ಇವೆ. ಆ ಒಂದು ದೃಷ್ಟಿಯಿಂದ ನಾನು ತಥಾಸ್ತು ಅಂತ ಹೇಳಿದೀನಿ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ವಾಸುಕಿಯ ತಂಗಿ ಒಬ್ಳಿದಾಳೆ, ವಾಸುಕಿನ ಸರ್ಪಗಳ ರಾಜ. ಅವಳಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗ ಏನ್ ಮಾಡ್ತಾನೆ, ಆ ಸರ್ಪಯಾಗನ ನಿಲ್ಲಿಸ್ತಾನೆ. ಅವನ ಹೆಸರು ಆಸ್ತಿಕ ಅಂತ. ಇದು ಮುಂದಕ್ಕೆ ನಡೆಯುತ್ತೆ. ಹಾಗಾಗಿ ಸರ್ಪಯಾಗ ಪೂರ್ತಿ ನಡೆಯಲ್ಲ, ಅರ್ಧಕ್ಕೆ ನಿಂತೋಗುತ್ತೆ. ಒಳ್ಳೆ ಸರ್ಪಗಳೆಲ್ಲ ಬದುಕೊಳ್ತವೆ ಅಂತ ಬ್ರಹ್ಮ ಹೇಳ್ದ. ಇದನ್ನ ನಾನು ಕೇಳಿಸ್ಕೊಂಡೆ ಆಕಾಶದಲ್ಲಿ ನಡೀತಾ ಇರೋದನ್ನ. ಹಾಗಾಗಿ ನಮ್ಗೆ ಇದಕ್ಕೆ ಪರಿಹಾರ ಸಿಕ್ಕಿದೆ ಆಗ್ಲೇ. ಏನು ಅಂದ್ರೆ ಹೇಳಿದ ನೀವು ಈ ತರ. ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ತಂಗಿನ ಕರ್ಕೊಂಡೋಗಿ ಒಬ್ಬರ ಜೊತೆ ಮದುವೆ ಮಾಡಿಸಿ ಮಗು ಹುಟ್ಟಿಸೋವಾಗ ನೋಡ್ಕೋಬೇಕು ನಾವೀಗ. ಆ ಮಗು ಹುಟ್ಟಿದ್ರೆ ಆ ಮಗುನೇ ನಮ್ಮನ್ನ ಕಾಪಾಡುತ್ತೆ ಅಂತ ಇವನು ಹೇಳ್ದ ಏಲಾಪತ್ರ. ಅವಾಗ ವಾಸುಕಿ ಕೂಡ ಅಲ್ಲೇ ಇದ್ದ. ಅವನಿಗೆ ಸಂತೋಷ ಆಯ್ತು, ಓ ಈ ತರ ವಿಷಯ ಇದೆ, ಒಳ್ಳೇದಾಯ್ತು ಹಾಗಾದ್ರೆ. ಮತ್ತೆ ನಂದು ಒಂದು ವಿಷಯ ಇದೆ, ಏನು ಅಂದ್ರೆ, ಈ ಸಮುದ್ರ ಮಂಥನ ಮಾಡಿದಾಗ ನಾನು ಸಹಾಯ ಮಾಡಿದೆ ಅದೇ ಕಡಿಯಕ್ಕೆ. ಆಗ ದೇವತೆಗಳು ಕೇಳಿದ್ರು, ಇವನ್ಗೂ ಏನಾದ್ರು ಒಳ್ಳೇದ್ ಮಾಡ್ಬೇಕು, ಪಾಪ ಸಮುದ್ರ ಕಡಿಯಕ್ಕೆ ಇವನು ಸಹಾಯ ಮಾಡಿದ್ದೀನಿ ಅಂತ. ಆಗ ತಿರ್ಗಾ ಬ್ರಹ್ಮ ಅದನ್ನ ಹೇಳ್ದ, ಈ ತರ ಸರ್ಪಯಾಗದಲ್ಲಿ ಇವನು ಆಸ್ತಿಕನವನು ಹುಟ್ಟಿ ಕಾಪಾಡ್ತಾನೆ ಎಲ್ಲ ಅಂತ. ಹಾಗಾಗಿ ಇದೇ ನಿಜ. ನಾವು ಕಾಯಣ ಮಗು ಹುಟ್ಟೋದಕ್ಕೆ ನಮ್ಮ ತಂಗಿನ ಯಾರ ಜೊತೆ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಡಿಸ್ಕಷನ್ ಮಾಡಿ ಅವತ್ತಿನ ಒಂದು ಸಮಾಲೋಚನೆನ ಮುಗಿಸಿದ್ರು ಸರ್ಪಗಳು. ಈ ಮಧ್ಯದಲ್ಲಿ ಈ ಸರ್ಪಗಳ ಪೈಕಿ ಆದಿಶೇಷ ಅಂತ ಒಬ್ಬ ಇದ್ದ. ಅವನು ನೋಡ್ದ ಎಷ್ಟೋ ಸರ್ಪಗಳು ಈ ರೀತಿ ಆಗ್ಲೇ ಹೇಳ್ದಂಗೆ ದುಷ್ಟ ಸರ್ಪಗಳಾಗಿದ್ವು. ಕಣ್ಕಂಡವ್ರನ್ನೆಲ್ಲ ಕಚ್ಕೊಂಡು ಸಾಯಿಸ್ಕೊಂಡು ಈ ತರ ಮೆರಿತಾ ಇದ್ವು. ಅದನ್ನ ನೋಡಿ ಆದಿಶೇಷನ್ ಬಹಳ ಬೇಜಾರಾಗಿ ಅವನು ತಪಸ್ ಮಾಡಕ್ ಕೊಟ್ಟದ. ಅವನು ಬ್ರಹ್ಮನ್ ಕುರಿತು ತಪಸ್ ಮಾಡಿ ಬ್ರಹ್ಮ ಪ್ರತ್ಯಕ್ಷ ಆದಾಗ ಅವನು ನಾನು ಸದಾ ಹಿಂಗೆ ಧರ್ಮವಂತನಾಗಿರ್ಬೇಕು ಅಂತ ಆದಿಶೇಷ ಕೇಳ್ಕೊಂಡ. ಆಗ ಬ್ರಹ್ಮ ಏನ್ ಮಾಡ್ದ, ಅವನ್ಗೊಂದು ಕೆಲಸ ಕೊಟ್ಟ. ಏನು ಅಂದ್ರೆ, ಇಡೀ ಭೂಮಿನ ನೀನು ಹೊತ್ಕೊಂಡಿರೋ ಅಂತ. ಅದನ್ನ ಆದಿಶೇಷ ಮಾಡ್ತೀನಿ ಅಂತ ಒಪ್ಕೊಂಡು ಬ್ರಹ್ಮನ್ಗೆ ಹೇಳ್ದ, ನೀವೇ ಭೂಮಿ ನನ್ನ ತಲೆ ಮೇಲೆ ಇಡಿ ಅಂತ. ಹಾಗಾಗಿ ಆ ಭೂಮಿನ ಆದಿಶೇಷನ್ ತಲೆ ಮೇಲೆ ಬ್ರಹ್ಮ ಇಟ್ಟ. ಸೊ ಆದಿಶೇಷ ಭೂಮಿನ ಹೊತ್ಕೊಂಡಿರ್ತಾನೆ. ಇವನು ಈ ಸರ್ಪಗಳಿಂದ ದೂರ ಆಗಿ ಒಳ್ಳೆ ಸರ್ಪ ಆಗ್ಬಿಟ್ಟ ಆದಿಶೇಷ. ಜೊತೆಗೆ ವಿಷ್ಣು ಮಲ್ಕೊಳ್ಳುವಂತ ಹಾಸಿಗೆ ಕೂಡ ಇವನೇ ಆದಿಶೇಷ. ಸೊ ಆದಿಶೇಷ ಇವರಿಂದ ದೂರ ಆದ ಈ ರೀತಿ. ಆಮೇಲೆ ಏನಾಯ್ತು, ಈ ಸರ್ಪಗಳೆಲ್ಲ ಈ ತರ ಸಮಾಲೋಚನೆ ಎಲ್ಲ ಮಾಡಿದ್ವು ಅಂತ ಹೇಳಿದ್ನಲ್ಲ, ಎಲ್ಲ ಈಗ ಆ ವಾಸುಕಿಯ ತಂಗಿ ಅವಳಿಗೆ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರು. ಇದೇ ಸಮಯದಲ್ಲಿ ಒಬ್ಬ ಋಷಿ ಇದ್ದ, ಅವನ ಹೆಸರು ಜರತ್ಕಾರು ಅಂತ. ಅವನು ಯಾವಾಗ್ಲೂ ವೇದಾಧ್ಯಯನ ಮಾಡ್ಕೊಂಡು ತಪಸ್ ಮಾಡ್ಕೊಂಡು ಕೂತಿರ್ತಾ ಇದ್ದ. ಮದುವೆ ಮಾಡ್ಕೋಬೇಕು ಅಂತ ಅವನಿಗೆ ಅನ್ನಿಸ್ಲೇ ಇಲ್ಲ ಯಾವತ್ತು, ಜೊತೆಗೆ ಇಷ್ಟೂ ಇರ್ಲಿಲ್ಲ. ಹೀಗಿರ್ಬೇಕಾದ್ರೆ ಅವನು ಒಂದಿನ ನಡ್ಕೊಂಡು ಹೋಗ್ತಿದ್ದಾಗ ಒಂದು ಹಳ್ಳ ನೋಡ್ದ. ಆ ಹಳ್ಳದಲ್ಲಿ ಒಂದು ಮರದ ಕೊಂಬೆಯಿಂದ 4 ಜನ ಋಷಿಗಳು ನೇತಾಡ್ತಾ ಇದ್ರು ತಲೆ ಕೆಳಗಾಗಿ. ಅವನ್ಗೆ ಆಶ್ಚರ್ಯ ಆಯ್ತು, ಯಾಕೆ ಹೀಗೆ ನೇತಾಡ್ತಾ ಇದ್ದೀರಾ ಅಂತ ಕೇಳ್ದ ಅವನು. ಅವಾಗ ಅವ್ರು ಹೇಳಿದ್ರು, ನಾವೆಲ್ಲ ನಿನ್ನ ಪಿತೃಗಳಪ್ಪ, ಅಂದ್ರೆ ನಿನ್ನ ಮುತ್ತಜ್ಜ ಮತ್ತು ಅವರ ಅಜ್ಜ, ಈ ತರ ಪಿತೃಗಳು ಅಂದ್ರೆ ನಮ್ಮ ಹಿಂದಿನವರು. ನಾವು ಹಿಂಗೆ ಯಾಕೆ ನೇತಾಡ್ತಿದ್ದೀವಿ ಅಂದ್ರೆ, ನಮ್ಮ ವಂಶ ನಿಂತೋಗ್ಬಿಟ್ಟಿದೆ. ದೊಡ್ಡ ವಂಶ ನಮ್ದು, ಯಾಯಾವರ ವಂಶ ಅಂತ. ಆ ಯಾಯಾವರ ವಂಶದಲ್ಲಿ ನೀನು ಹುಟ್ಟಿ ಮುಂದಕ್ಕೆ ನೀನು ವಂಶ ಬೆಳೆಸ್ಲಿಲ್ವಲ್ಲ, ಮಕ್ಕಳು ಪಡ್ಕೊಳ್ಳಿಲ್ವಲ್ಲ, ಅದಕ್ಕೆ ನಮ್ಗೆ ಈ ತರ ದುರ್ಗತಿ ಬಂದಿದೆ. ಹಾಗಾಗಿ ನೀನು ಬೇಗ ಮದುವೆ ಆಗಿ ಮಕ್ಕಳನ್ನ ಪಡ್ಕೊಂಡ್ರೆ ನಮಗ್ ಮತ್ತೆ ಸ್ವರ್ಗ ಸಿಗುತ್ತೆ ಅಂತ ಹೇಳಿದ್ರು ಅವರು. ಹೌದಾ, ಈ ತರ ಬೇರೆ ವಿಷಯ ಇದೆಯಾ ಅಂದ್ಬಿಟ್ಟು ಇವನೇನ್ ಮಾಡ್ದ, ಜರತ್ಕಾರು, ಸರಿ ಆಯ್ತು ನಾನು ಮದುವೆ ಆಗ್ತೀನಿ, ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ನನ್ನ ಹೆಸರಿರೋಳೆ ಬರ್ಬೇಕು ಮದುವೆ ಆಗೋಕೆ. ಅಂದ್ರೆ ನನ್ನ ಹೆಸರು ಜರತ್ಕಾರು, ಅವಳ ಹೆಸರು ಜರತ್ಕಾರು ಅಂತಿರ್ಬೇಕು, ನನಗೆ ಹೆಂಡತಿ ಆಗೋಳು. ಆಮೇಲೆ ಅವಳ ಅಪ್ಪ ಅಮ್ಮ ಅವರಾಗೋರೆ ತಂದು ನನಗೆ ಒಪ್ಪಿಸ್ಬೇಕು. ಆಮೇಲೆ ಭಿಕ್ಷಾ ರೂಪದಲ್ಲೂ ಒಪ್ಪಿಸ್ಬೇಕು ನನಗೆ.
ಈ 3 ಕಂಡೀಷನ್ಗೆ ಒಪ್ಪಿಗೆ ಆದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಯಾವತ್ತಾದ್ರೂ ಒಂದಿನ ಅವಳು ಏನಾದ್ರೂ ನನಗೆ ಬೇಜಾರಾಗೋ ಥರ ನಡ್ಕೊಂಡ್ರೆ ನಾನು ತಕ್ಷಣ ಬಿಟ್ಟೋಗ್ಬಿಡ್ತೀನಿ ಅವಳು. ಇಷ್ಟು ವಿಷಯ ಇದೆ. ಈ ತರ ಅವನವನೇ ಒಂದಷ್ಟು ಕಂಡೀಷನ್ಸ್ ಹಾಕೊಂಡು ಊರೆಲ್ಲ ಅಲ್ದ ಅಂತ ಹುಡುಗಿ ಸಿಗ್ತಾಳ ಅಂತ. ಯಾರು ಸಿಕ್ಲಿಲ್ಲ. ಯಾರು ಸಿಗ್ತಾರೆ? ಅವನ ಹೆಸರಿನವನೇ ಸಿಗೋದು ಎಷ್ಟು ಕಷ್ಟ ಇದೆ, ಎಲ್ಲಿ ಸಿಗ್ತಾರೆ? ಮತ್ತೆ ಇನ್ನೊಂದು ಕಂಡೀಷನ್, ಅವರೇ ಅಪ್ಪ ಅಮ್ಮನೇ ತಂದ್ಕೊಡ್ಬೇಕು ಅಂತ. ಇವನು ಕೇಳಲ್ಲ, ಅವರೇ ತಂದ್ಕೊಡ್ಬೇಕು. ಹೆಂಗಿದೆಲ್ಲ ಸಾಧ್ಯ? ಆಮೇಲೆ ಬೇಜಾರಾದ್ರೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೇಳ್ತೀನಿ. ಈ ತರ ಎಲ್ಲ ಕಥೆಗಳಿರೋದ್ರಿಂದ ಸಿಕ್ಲೇ ಇಲ್ಲ ಇಲ್ಲೂ. ಕೊನೆಗೆ ನನಗೆ ಬೇಜಾರಾಗ್ಬಿಟ್ಟು ಒಂದಿನ ಯಾವುದೋ ಒಂದು ಬೈಲಲ್ಲಿ ನಿಂತ್ಕೊಂಡು ಜೋರಾಗಿ ಕಿರ್ಚ್ಕೊಳಕ್ ಶುರು ಮಾಡ್ದ. ಈ ತರ ಎಲ್ಲ ನನ್ನ ಕಂಡೀಷನ್ಸ್ ಇದೆ, ನನ್ನ ನಿಯಮಗಳಿವೆ, ಯಾರೋ ಹುಡುಗಿ ಇದಾರ ಜೋರಾಗಿ ಕಿರ್ಚ್ಕೊಳಕ್ ಶುರು ಮಾಡ್ದ. ಅವಾಗ ವಾಸುಕಿ ಕೇಳಿಸ್ತದೆ. ತಕ್ಷಣ ವಾಸುಕಿ ಏನ್ ಮಾಡ್ದ, ಅವನ ತಂಗಿನ ಕರ್ಕೊಂಡು ಬಂದೇ ಬಿಟ್ಟ. ಸ್ವಾರಸ್ಯ ಏನು ಅಂದ್ರೆ, ವಾಸುಕಿ ತಂಗಿ ಹೆಸರು ಜರತ್ಕಾರು ಅಂತಾನೆ, ಇವನ ಹೆಸರು ಜರತ್ಕಾರು ಅಂತ. ಹಾಗಾಗಿ ವಾಸುಕಿ ತನ್ನ ತಂಗಿಯನ್ನ ಕರ್ಕೊಂಡು ಬಂದು, ಅಯ್ಯ ಋಷಿ ಜರತ್ಕಾರು, ನಾನೇ ನನ್ನ ತಂಗಿನ ಸ್ವಯಂ ನಿನಗೆ ಒಪ್ಪಿಸ್ತಾ ಇದ್ದೀನಿ, ಮದುವೆ ಮಾಡ್ಕೊ ಅಂತ ಕೊಟ್ಬಿಟ್ಟ. ಅವಾಗ ಜರತ್ಕಾರು ಏನೂ ಹೇಳಕ್ಕಾಗಲಿಲ್ಲ. ಆಯ್ತು ಅಂತ ಒಪ್ಕೊಂಡ, ಮದುವೆ ಆದ ಅವಳ ಜೊತೆ. ಆಮೇಲೆ ಒಂದು ಸ್ವಲ್ಪ ಕಾಲ ಇಬ್ರು ನೆಮ್ಮದಿಯಾಗಿದ್ರು ಆಶ್ರಮದಲ್ಲಿ. ಸ್ವಲ್ಪ ಕಾಲ ಆದ್ಮೇಲೆ ಅವಳು ಗರ್ಭಿಣಿನೂ ಆದ್ಲು. ಆ ಜರತ್ಕಾರುವಿನ ಹೆಂಡತಿ, ಅವಳ ಹೆಸರು ಜರತ್ಕಾರು ಅಂತಾನೆ. ಒಂದಿನ ಇವನು ಜರತ್ಕಾರು ಮಲ್ಕೊಂಡಿದ್ದ, ಅವಳ ತೊಡೆ ಮೇಲೆ ತಲೆ ಇಟ್ಟು ಮಲಗಿದ್ದ. ಅಷ್ಟೊತ್ತಿಗೆ ಸಾಯಂಕಾಲ ಆಯ್ತು. ಸಾಯಂಕಾಲ ಆದಾಗ ಸಂಧ್ಯಾ ವಂದನೆ ಮಾಡ್ಬೇಕು ಅಂದ್ಬಿಟ್ಟು ಇವಳಿಗೆ ಅನ್ನಿಸ್ತು, ಇವನನ್ನ ಎಬ್ಬಿಸ್ಬೇಕಲ್ಲ ಈಗ ಅಂತ. ಆದ್ರೆ ಎಬ್ಸಿದ್ರೆ ನಿದ್ರಾಭಂಗ ಆಗ್ಬಿಟ್ಟು ಅವನಿಗೆ ಕೋಪ ಬರೋ ಸಾಧ್ಯತೆ ಇದೆ. ಎಬ್ಬಿಸದೇ ಇದ್ರೆ ಆಮೇಲೆ ಅದಕ್ಕೂ ಬೈಬೋದು, ಯಾಕೆ ಎಬ್ಬಿಸ್ಲಿಲ್ಲ, ನನ್ಗೆ ಸಂಧ್ಯಾ ವಂದನೆ ಮಾಡ್ಬೇಕಾಗಿತ್ತಲ್ಲ ಅಂತ. ಏನ್ ಮಾಡೋದೀಗ? ಅವಳಿಗೆ ಒಳ್ಳೆ ಸಮಸ್ಯೆ ಆಯ್ತು. ಕೊನೆಗೆ ನಿದ್ರೆಗಿಂತ ಈ ಕರ್ತವ್ಯ ಮುಖ್ಯ ಅಂದ್ಬಿಟ್ಟು ಎಬ್ಬಿಸ್ಬಿಟ್ರು ಅವನು. ಆಗ ಜರತ್ಕಾರು ವಿಪರೀತ ಕೋಪ ಬಂದ್ಬಿಡ್ತು. ಅವಳು ಬೇಡ್ಕೊಂಡ್ಲು, ಇಲ್ಲ ಈ ಸಂಧ್ಯಾ ವಂದನೆ ಮಾಡೋ ಸಮಯ ಆಯ್ತು, ಅದಕ್ಕೋಸ್ಕರ ಎಬ್ಬಿಸ್ದೆ ಅಷ್ಟೇ, ಇನ್ನೇನಿಲ್ಲ ಅಂದ್ರೆ. ಅವ್ನು ಕೇಳಲಿಲ್ಲ. ಒಟ್ನಲ್ಲಿ ನೀನು ನಂಗೆ ಬೇಜಾರು ಮಾಡಿದ್ದೆ, ನಾನು ಹೋಗ್ತೀನಿ ಅಂತ ಹೊರಟೆ ಹೋದ ಜರತ್ಕಾರು. ಆಗ ಅವಳು ಕೇಳ್ಕೊಂಡ್ಲು, ನನ್ನ ಗರ್ಭದಲ್ಲಿ ಮಗು ಇದೆಯಾ, ಹೋಗ್ಲಿ ಅದಾದ್ರೂ ಹೇಳಿ. ಅವಾಗ ಇವನು ಹೌದು ಇದೆ, ಅಸ್ಥಿ ಅಂದ್ಬಿಟ್ಟು ಹೊಟ್ಟೋದ. ಹೀಗೆ ಅಸ್ಥಿ ಅಂತ ಹೇಳಿದ್ರಿಂದ ಅವಳ ಮಗುಗೆ ಆಸ್ತಿಕ ಅಂತ ಹೆಸರಾಯ್ತು. ಅವಾಗೆಲ್ಲ ಈಗ ಏನಾದ್ರು ಒಂದು ಪದ ಇದ್ರೆ ಅದರಿಂದ ಹೆಸರು ಇಡ್ತಾ ಇದ್ರು. ಅವಾಗ ಪರೀಕ್ಷಿತ್ ಅಂತ ಹೇಳಿದ್ನಲ್ಲ, ಆತ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಹೆಸರುಗಳು. ಹೀಗೆ ಇವನು ಹೊಟ್ಟೋದಾಗ ಜರತ್ಕಾರು ಇವಳು ಹತ್ಕೊಂಡು ಅಣ್ಣನ ಮನೆಗೆ ಹೋದ್ಲು, ವಾಸುಕಿ ಮನೆಗೆ. ತಿರ್ಗಾ ಹೋಗಿ ಅಣ್ಣನ ಹತ್ರ ಗೋಳಾಡಿದ್ಲು, ಈ ತರ ಹೊಟ್ಟೋದಾಗ ಅಣ್ಣ ಅಂತಲ್ಲ. ಅವಾಗ ಅಣ್ಣ, ಆಯ್ತು ಬೇಜಾರು ಮಾಡ್ಕೋಬೇಡ, ಅಟ್ಲೀಸ್ಟ್ ನಮ್ಮ ಉದ್ದೇಶ ನೆರವೇರ್ತಾ, ಅಂದ್ರೆ ನೀನು ಗರ್ಭಿಣಿ ಆದ್ಯಾ ಏನು ಅಂತ ಕೇಳ್ದ. ಅವಾಗ ಅವಳು ಹೌದು ನಾನು ಗರ್ಭಿಣಿ ಆಗಿದ್ದೀನಿ ಅಂತೆಲ್ಲ ಹೇಳಿದ್ಲು. ಆಮೇಲೆ ಈ ತರ 9 ತಿಂಗಳಾದ್ಮೇಲೆ ಮಗು ಹುಟ್ಟಿತು ಅವಳಿಗೆ. ಆ ಮಗುಗೆ ಆಸ್ತಿಕ ಅಂತ ಹೆಸರಿಟ್ಟು ಆ ಮಗುಗೆ ಎಲ್ಲ ಶಿಕ್ಷಣ ಕೊಟ್ರು, ಅಂದ್ರೆ ವೇದ ಜೈನ ಅದೆಲ್ಲ ಶಿಕ್ಷಣ ಕೊಟ್ರು. ಸ್ವಲ್ಪ ವರ್ಷ ಬೆಳೆದ ಅವನು. ಸ್ವಲ್ಪ ವರ್ಷಗಳು ಆದ್ಮೇಲೆ ಈ ಜನಮೇಜಯ ಇವನು ಸರ್ಪೆಯಾಗ ಶುರು ಮಾಡ್ದ ಅಲ್ಲಿ. ಆಮೇಲೆ ಇವನು ಬೆಳೀತಾ ಇರುವಾಗ ತಾಯಿ ಮತ್ತೆ ವಾಸುಕಿ ಎಲ್ಲ ಹೇಳಿದ್ರು ವಿಷಯ, ನೀನು ಸರ್ಪೆಯಾಗನ ನಿಲ್ಲಿಸ್ಬೇಕು, ಈ ತರ ನಮ್ಮ ಕತೆ, ಈ ತರ ತಾಯಿಯಿಂದ ಶಾಪ ಬಂದು ಜನಮೇಜಯನ ಯಜ್ಞದಲ್ಲಿ ಸುಟ್ಟೋಗುವಂತ ಒಂದು ಇದು ಬಂದಿದೆ ಶಾಪ, ಅದನ್ನ ನೀವು ನಿಲ್ಲಿಸ್ಬೇಕು, ಬ್ರಹ್ಮನೇ ಆ ತರ ಹೇಳಿದ್ದಾರೆ ಅಂತ ಎಲ್ಲ ವಿಷಯ ಹೇಳಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ಅವನು ದೊಡ್ಡವನಾದ್ಮೇಲೆ ಇಲ್ಲಿ ಸರ್ಪೆಯಾಗ ಶುರು ಮಾಡ್ದ ಜನಮೇಜಯ. ಆಗ್ಲೇ ಹೇಳ್ದಂಗೆ, ಮಂತ್ರಗಳು ಹೇಳ್ದಂಗೆ ಆ ಸರ್ಪಗಳೆಲ್ಲ ಬಂದ್ ಬೀಳ್ತಾ ಇದ್ವು. ಆ ಸರ್ಪೆಯಾಗ ನಡೀತಿರುವಾಗ ಇವನು ಬಂದ ಆಸ್ತಿ ಕಾಲಿಗೆ. ಅವನು ಬಂದವನೇ ಏನ್ ಮಾಡ್ದ, ಜನಮೇಜಯ ಮತ್ತೆ ಆ ಯಜ್ಞ ಮತ್ತೆ ಆ ಬ್ರಾಹ್ಮಣರು, ಋತ್ವಿಜರು ಅಂತ ಹೇಳ್ತೀವಲ್ಲ ಅವರು, ಇವರನ್ನೆಲ್ಲ ಹೊಗಳಕ್ ಶುರು ಮಾಡ್ದ ಆಸ್ತಿಕ. ಎಲ್ಲರನ್ನು ಒಳ್ಳೊಳ್ಳೆ ಶ್ಲೋಕಗಳಲ್ಲಿ ಹೊಗಳಕ್ ಶುರು ಮಾಡ್ದ. ಅದನ್ನ ನೋಡಿ ಜನಮೇಜಯನ್ ಬಹಳ ಸಂತೋಷ ಆಗೋಯ್ತು. ಸಂತೋಷ ಆದವನೇ, ನಿನಗೇನು ವರ ಬೇಕು ಕೇಳು, ಕೊಡ್ತೀನಿ, ಏನ್ ಕೇಳಿದ್ರು ಕೊಡ್ತೀನಿ ಅಂತ ಇವನು ಜನಮೇಜಯ ಮಾತು ಕೊಟ್ಬಿಟ್ಟ ಅವನಿಗೆ. ಆಗ ಯಜ್ಞ ಮಾಡಿಸ್ತಾ ಇದ್ದನು, ಅಯ್ಯೋ ಇನ್ನೂ ತಕ್ಷಕ ಬಿದ್ದಿಲ್ಲ, ಅವನೇನಾರು ಬೇರೆ ಏನಾರು ವರ ಕೇಳ್ಬಿಟ್ರೆ ಕಷ್ಟ, ಮೊದಲು ತಕ್ಷಕನ ಹೋಮದಲ್ಲಿ ಅವನನ್ನ ನಾವು ಹಾಕ್ಬೋಣ, ಆಮೇಲೆ ಏನಾರು ನೋಡೋಣ ಅಂತ ಇವನು ಜನಮೇಜಯಂಗೆ, ಅಯ್ಯೋ ಹೌದು ಮೊದಲು ತಕ್ಷಕನ್ ಕರೀರಿ ಅಂತ ಜನಮೇಜಯ ಹೇಳ್ದ. ಆಮೇಲೆ ಇವರು ತಕ್ಷಕನ್ಗೆ ಅಂತ ಒಂದು ಮಂತ್ರ ಹೇಳಿ ಕರೆದ್ರು. ತಕ್ಷಕ ಬರ್ಲೇ ಇಲ್ಲ. ಆದ್ರೆ ಯಾಕೆ ಅಂತ ಅರ್ಥ ಆಗ್ಲಿಲ್ಲ ಯಾರಿಗೂ. ಆಮೇಲೆ ಈ ಬ್ರಾಹ್ಮಣರು ಒಂದು ದಿವ್ಯ ದೃಷ್ಟಿಯಿಂದ ಕಂಡಿಡ್ಕೊಂಡ್ರು. ತಕ್ಷಕ ಏನ್ ಮಾಡಿದ್ದ, ಇಂದ್ರನ ಹತ್ರ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದ. ಇಂದ್ರಂಗೆ ತಕ್ಷಕ ಬಹಳ ಕ್ಲೋಸ್ ಫ್ರೆಂಡ್. ಹಾಗಾಗಿ ಇಂದ್ರ ಅವನ್ಗೆ ಒಂದು ಪ್ರೊಟೆಕ್ಷನ್ ಕೊಟ್ಬಿಟ್ಟು ಅರಮನೆಯಲ್ಲಿ ಇಟ್ಕೊಂಡಿದ್ದ. ಅದಕ್ಕೆ ತಕ್ಷಕ ಬರ್ತಾ ಇರಲಿಲ್ಲ. ಇವರು ಮಂತ್ರ ಹೇಳ್ತಾ ಹೋದ್ರು. ಆ ತಕ್ಷಕ ಇಂದ್ರನ್ ಪಂಚೆ ಒಳಗೆ ಸುತ್ಕೊಂಡ್ಬಿಟ್ಟ, ಏನೇ ಆದ್ರೂ ಬೀಳ್ಬಾರ್ದು ನಾನು ಇವತ್ತು ಅಂತ. ತಕ್ಷಕ ಇಂದ್ರನು ಅವನನ್ನು ಕಾಪಾಡ್ಕೊಂಡಿದ್ದ. ಇದನ್ನ ಹೇಳಿದ್ರು ಜನಮೇಜಯಂಗೆ, ಈ ತಕ್ಷಕ ಈಗ ಇಂದ್ರನ್ ಪಂಚೆ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಬೀಳ್ತಾ ಇಲ್ಲ ಈಗ ಅಂತ. ಆಗ ಜನಮೇಜಯಂಗೆ ಬಹಳ ಕೋಪ ಬಂದ್ಬಿಡ್ತು. ಒಂದು ಕೆಲಸ ಮಾಡಿ ಆ ಇಂದ್ರನ ಸೇರಿಸಿ ತಕ್ಷಕನ ಎಳೀರಿ ಎತ್ತಲಾಗ, ಇಂದ್ರನು ಬೀಳ್ ಅಂತ ಅಂದ್ಬಿಟ್ಟ ಜನಮೇಜಯ. ಸಹೇಂದ್ರಂ ತಕ್ಷಕಂ ಜುಹೋಮಿ, ಇಂದ್ರನ ಜೊತೆ ತಕ್ಷಕನನ್ನು ನಾನು ಹೋಮ ಮಾಡ್ತೀನಿ ಸ್ವಾಹ ಅಂತ ಹೇಳ್ಬಿಡಿ ಅಂತ. ಅವಾಗ ಇವ್ರು ಹಾಗೆ ಮಂತ್ರ ಹೇಳಿದ್ರು.
ಆಗ ಮಂತ್ರದ ಪವರಿಂದ ಇಂದ್ರನು ಜಾರಕ್ಕೆ ಶುರು ಮಾಡ್ದ ಅಲ್ಲಿಂದ. ಅವಾಗ ಇಂದ್ರನ್ಗೆ ಭಯ ಆಗೋಯ್ತು. ಅಯ್ಯೋ ನಾನು ಬಿದ್ದುಬಿಡ್ತೀನಿ ಈಗ ಅಂದ್ಬಿಟ್ಟು ತಕ್ಷಣ ಪಂಚ ಕೊಡವಿ ಆ ಸರ್ಪನ ತಳ್ಳಿಬಿಟ್ಟು ನೀನು ಹೋಗಿ ಏನಾರೋ ಸಾಯಿ ನಾನಂತೂ ನಿನ್ನನ್ನು ಕಾಪಾಡೋದು ಅಂತ ಓಡೋಗ್ಬಿಟ್ಟ ಇಂದ್ರ. ಆಗ ತಕ್ಷಕ ಆಕಾಶದಿಂದ ಬೀಳಕ್ ಶುರು ಮಾಡ್ದ. ಅಂದ್ರೆ ಈ ಫ್ರೆಂಡ್ಶಿಪ್ ಅನ್ನೋದು ಯಾವ ತರ ಇರುತ್ತೆ ನೋಡಿ. ಒಂದೊಂದ್ಸರಿ ನಮಗೆ ಕಷ್ಟ ಆದ್ರೆ ಫ್ರೆಂಡ್ಸನ್ನ ನೋಡ್ಕೊಳಕ್ಕೂ ಕಷ್ಟ ಆಗ್ಬಿಡುತ್ತೆ. ಎಷ್ಟೇ ಕಾಪಾಡಕ್ ಬಂದ್ರು ಪ್ರಾಣಕ್ಕೆ ಕುತ್ತು ಬಂದಾಗ ಈ ತರ ಆಗುತ್ತೆ. ಅವರು ಇಂದ್ರನ್ ಸಮೇತ ತಕ್ಷಕನ ಹೋಮ ಮಾಡಕ್ ಹೋದಾಗ ಇಂದ್ರ ಬಿಟ್ಬಿಟ್ಟ ತಕ್ಷಕನ, ಹೋಗಿ ಬೀಳೋ ಅತ್ಲಾಗಿ. ಆಗ ತಕ್ಷಕ ಮೇಲಿಂದ ಬೀಳ್ತಾ ಇದ್ದ ತಕ್ಷಣ ಆಸ್ತಿಕ ತಿಷ್ಠ ಅತಿಷ್ಠ ಅತಿಷ್ಠ ಅಂತ ಅಂದ, ನಿಲ್ಲು 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 ಅಂತ. ಅವನ ಶಕ್ತಿಯಿಂದ ತಕ್ಷಕ ಅಲ್ಲೇ ನಿಂತ್ಬಿಟ್ಟ, ಬೀಳಲಿಲ್ಲ, ಆಕಾಶದ ಮಧ್ಯದಲ್ಲಿ ನಿಂತೋಗ್ಬಿಟ್ಟ. ಅಷ್ಟೊತ್ತಿಗೆ ಇವನು ಬೇಗ ವರ ಕೊಡು, ನನಗೆ ಹೇಳ್ದಿಲ್ಲ ನೀನು ವರ ಕೇಳು ಅಂತ. ನನ್ನ ವರ ಇಷ್ಟೇನೆ, ನಿನ್ ತಕ್ಷಣ ಸರ್ಪಿಯಾಗ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟ ಇವನು ಆಸ್ತಿಕ. ಅವಾಗ ಜನಮೇಜಯ ಹೇಳ್ದ, ಬೇರೆ ಯಾವ ವರ ಬೇಕಾರೋ ಕೇಳು, ಇದೊಂದು ಮಾತ್ರ ಕೇಳ್ಬೇಡ, ಏನ್ ಬೇಕಾರೋ ಕೇಳೋ ಕೊಡ್ತೀನಿ, ಆದ್ರೆ ಸರ್ಪಿಯಾಗ ನಿಲ್ಸು ಅಂತ ಮಾತ್ರ ಹೇಳ್ಬೇಡ ಅಂತ ಜನಮೇಜಯ ಕೇಳ್ಕೊಂಡ. ಆದ್ರೆ ಇವನು ಒಪ್ಲಿಲ್ಲ ಆಸ್ತಿಕ, ನನಗೆ ಅದೇ ವರ ಬೇಕು ಅಂತ ಹಠ ಹೇಳ್ದ. ಅವಾಗ ಆ ಋತ್ವಿಜರೆಲ್ಲ ಏನ್ ಮಾಡಿದ್ರು, ಅವರು ಕೂಡ ಜನಮೇಜಯಂಗೆ ಆಯ್ತಪ್ಪ ಅದನ್ನೇ ಕೊಟ್ಬಿಡು, ಅವ್ನು ತುಂಬಾ ಹಠ ಹಿಡಿತಾ ಇದ್ದಾನೆ, ಆ ಸರ್ಪನ್ ಬೇರೆ ನಿಲ್ಸ್ಬಿಟ್ಟಿದ್ದಾನೆ ಆಕಾಶದಲ್ಲಿ, ಅವನು ತುಂಬಾ ಶಕ್ತಿ ಇದೆ ಆ ಬ್ರಾಹ್ಮಣನ್ಗೆ, ನಿಲ್ಸ್ಬಿಡು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಜೊತೆಗೆ ಆ ಸ್ಥಪತಿ ಅಂತ ಹೇಳಿದ್ನಲ್ಲ ಶಿಲ್ಪಿ, ಅವನು ಹೇಳ್ದ, ಹೌದು ನಾನು ಆಗ್ಲೇ ಹೇಳಿದ್ದೆ ಈ ಬ್ರಾಹ್ಮಣನ ಕಾರಣದಿಂದ ಯಜ್ಞ ನಿಲ್ಲುತ್ತೆ ಅಂತ, ಅದೇ ನಿಜ ಆಗಿದೆ ಈಗ, ಹಾಗಾಗಿ ನಿಲ್ಸ್ಬಿಡೋದೇ ಒಳ್ಳೇದು ಯಜ್ಞನ, ಸಾಕು ಅಂತ ಅವನು ಹೇಳ್ದ. ಆಮೇಲೆ ಎಲ್ಲ ಋತ್ವಿಜರು ಬ್ರಾಹ್ಮಣರು ಎಲ್ಲ ಋಷಿಗಳು ಹೇಳಿದ್ರು, ಸಾಕು ಇನ್ನು ಹಿಂಸೆ ಮಾಡಿದ್ ಸಾಕು, ಈ ತರ ನಾವು ಪ್ರಾಣಿ ಹಿಂಸೆ ಮಾಡಬಾರ್ದು, ಅದು ಶಾಪದಿಂದ ಆಯ್ತು ಆ ತರ ನಿಮ್ಮ ತಂದೆಯ ಸಾವು, ವಿಧಿ ನಿಯಮ ಆಗಿತ್ತು, ಹಾಗಾಗಿ ನಿಲ್ಸ್ಬೋಣ ಯಜ್ಞನ ಅಂತ ಎಲ್ಲರೂ ಹೇಳಿದಾಗ ಜನಮೇಜಯನು ಸರಿ ಆಯ್ತು ಅಂತ ಸರ್ಪಿಯಾಗನ ನಿಲ್ಲಿಸ್ಬಿಟ್ಟ. ಅಲ್ಲಿಗೆ ತಕ್ಷಕನ ಪ್ರಾಣ ಉಳಿತು, ಬೇರೆ ಸರ್ಪಗಳ ಪ್ರಾಣನೂ ಉಳಿತು. ಬೇರೆ ಯಾವ್ಯಾವುದು ಇನ್ನೂ ಬಿದ್ದಿರ್ಲಿಲ್ವೋ ಆ ಸರ್ಪಗಳ ಪ್ರಾಣ ಎಲ್ಲ ಉಳಿತು. ಆ ಸರ್ಪಗಳೆಲ್ಲವೂ ಆಸ್ತಿಕನ್ಗೆ ಒಂದು ವರ ಕೊಟ್ವು. ಏನು ಅಂದ್ರೆ, ಈ ಕಥೆನ ಯಾರು ಕೇಳ್ತಾರೋ ಅವ್ರಿಗೆ ಸರ್ಪಗಳ ಭಯ ಇರಲ್ಲ ಅಂತ ಹೇಳಿದ್ವು. ಮತ್ತೆ ಒಂದೆರಡು ಶ್ಲೋಕಗಳನ್ನು ಹೇಳಿದ್ವು. ಈ ಶ್ಲೋಕಗಳನ್ನ ಯಾರು ಪಠಿಸ್ತಾರೋ ಅಥವಾ ಹೇಳ್ಕೊಳ್ತಾರೋ ಅವ್ರಿಗೆ ಸರ್ಪಗಳ ಭಯ ಇರಲ್ಲ ಅಂತ. ಸಾಮಾನ್ಯವಾಗಿ ಈ ಶ್ಲೋಕಗಳನ್ನ ಹೇಳ್ತಿರ್ತೀವಿ ನಾವು, ಈ ಸಂಧ್ಯಾವನೆ ಮಾಡುವಾಗೆಲ್ಲ ಹೇಳ್ತೀನಿ. ಅದು ಫೇಮಸ್ ಆಗಿರೋ ಶ್ಲೋಕಗಳೇ. ಏನು ಅಂದ್ರೆ, ಅಪಸರ್ಪ ಸರ್ಪ ಭದ್ರಂತೆ ದೂರಂಗಚ್ಚ ಮಹಾಯಶ, ಮತ್ತೆ ಜನಮೇ ಜಯಸ್ಯ ಯಜ್ಞಾಂತೆ ಆಸ್ತಿಕ ವಚನಂ ಸ್ಮರನ್ ಜರತ್ಕಾರೋರ್ ಜರತ್ಕಾರ್ವಾಂ ಸಮುತ್ಪನ್ನೋ ಮಹಾಯಶಃ ಆಸ್ತಿಕ ಸತ್ಯಸಂಧವಮಾಂ ಪನ್ನಗೇಭ್ಯೋಭಿ ರಕ್ಷತು ಅಂತ. ಅಂದ್ರೆ ಎಲೈ ಸರ್ಪವೇ ದೂರ ಹೋಗು, ಅಂದ್ರೆ ಈ ಸರ್ಪ ನೋಡಿದ ತಕ್ಷಣ ಈಗ ಹೇಳ್ಬೇಕು ಅಂತ ಹೇಳ್ತಾರೆ. ಸರ್ಪ ಏನಾರೋ ಕಾಣಿಸಿದ್ರೆ, ಎಲೈ ಸರ್ಪವೇ ಅಪಸರ್ಪ ನೀನು ಹೋಗು ದೂರ, ನಿನಗೆ ಒಳ್ಳೇದಾಗ್ಲಿ, ಭದ್ರಂತೆ ನಿನಗೆ ಒಳ್ಳೇದಾಗ್ಲಿ ಸರ್ಪವೇ, ದೂರ ಹೋಗು ಅಪಸರ್ಪ. ಆಸ್ತಿಕ ವಚನಂ ಸ್ಮರನ್, ಆಸ್ತಿಕನ ಮಾತನ್ನ ನೆನೆಸ್ಕೊಂಡು ಹೋಗು ನೀನು ಅಂದ್ಬಿಟ್ಟು ಏನದು, ಜನಮೇ ಜಯಸ್ಯ ಯಜ್ಞ ಅಂತೆ ಆಸ್ತಿಕ ವಚನಂ ಸ್ಮರನ್ ಅಪಸರ್ಪ ಸರ್ಪ ಭದ್ರಂತೆ ದೂರಂಗಚ್ಚ ಮಹಾಯಶ, ದೂರ ಹೋಗಯ್ಯ ನೀನು ಮಹಾಯಶ, ದೂರ ಹೋಗು. ಅದು ಒಂದು ಶ್ಲೋಕ. ಇನ್ನೊಂದೇನು ಅಂದ್ರೆ ನಾವು ಹೇಳೋದು, ಈ ಜರತ್ಕಾರೋರ್ ಜರತ್ಕಾರ್ವಾಂ ಅಂದ್ರೆ ಜರತ್ಕಾರುವಿನಿಂದ ಜರತ್ಕಾರುವಿನಲ್ಲಿ ಹುಟ್ಟಿದಂಥ ಆಸ್ತಿಕ ಸತ್ಯ ಸಂಧವಮಾಂ ಪನ್ನಗೇಭ್ಯೋಭಿ ರಕ್ಷತು ಜರತ್ಕಾರೋ ಜರತ್ಕಾರ್ವಾಂ ಸಮುತ್ಪನ್ನೋ ಮಹಾಯಶಃ. ಆ ಮಹಾನ್ ವ್ಯಕ್ತಿ ಆಸ್ತಿಕ ಅವನು ನಮ್ಮನ್ನ ಸರ್ಪಗಳಿಂದ ಕಾಪಾಡ್ಲಿ ಅಂತ ಬರುತ್ತೆ ಅರ್ಥ. ಅದು ಸಣ್ಣ ಸಣ್ಣ ವೇರಿಯೇಷನ್ಸ್ ಇದೆ ಮಹಾಭಾರತದಲ್ಲಿ, ಹಿಂಗೆ ಇಲ್ಲ, ಸ್ವಲ್ಪ ಬೇರೆ ತರ ಇದೆ. ಅದೇ ಶ್ಲೋಕನೇ ಅಂದ್ರೆ ನಾವು ಹಿಂಗೆ ಹೇಳ್ತೀವಿ ಸಾಮಾನ್ಯವಾಗಿ, ಎಷ್ಟೋ ಜನಕ್ಕೆ ಗೊತ್ತು ಇದೆ. ಈ ಶ್ಲೋಕ ತುಂಬಾ ಫೇಮಸ್ ಆಕ್ಚುಲಿ. ಅಥವಾ ಇದೆಲ್ಲ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಆಸ್ತಿಕ ಅಂತ ಹೇಳಿದ್ರು ಸಾಕು ಸರ್ಪಗಳು ಹೊಟ್ಟೋಗುತ್ತವೆ ಅಂತ ವರ ಕೊಟ್ಬಿಟ್ರು ಸರ್ಪಗಳು. ಒಂದ್ ವೇಳೆ ಹೋಗ್ಲಿಲ್ಲ ಅಂದ್ರೆ ಆ ಸರ್ಪದ ತಲೆನೇ ಹೋಳಾಗೋಗುತ್ತೆ ಅಂತ ಹೇಳಿದ್ರು. ಹೀಗೆಲ್ಲ ಇದೆ ಸ್ವಾರಸ್ಯಗಳು. ಸುಮ್ಮನೆ ಆಸ್ತಿಕ ಅಂತ ಅನ್ಕೊಂಡ್ರೆ ಸಾಕು, ಆಸ್ತಿಕ ಅಂತ ಬಾಯಲ್ಲಿ ಹೇಳಿದ್ರೆ ಸಾಕು, ಸರ್ಪಗಳೆಲ್ಲ ಹೊಟ್ಟೋಗುತ್ತವೆ, ಬಂದ್ರೆ ಏನು ತೊಂದರೆ ಮಾಡಲ್ಲ, ಈ ಕಥೆ ಕೇಳಿದ್ರು ಸಾಕು, ಸರ್ಪಗಳಿಂದ ತೊಂದರೆ ಇರಲ್ಲ ಅಂತೆಲ್ಲ ಸರ್ಪಗಳು ಆಸ್ತಿಕನ್ಗೆ ವರ ಕೊಟ್ಬಿಟ್ಟು ಹೊಟ್ಟೋದ್ವು ಎಲ್ಲ. ಹೀಗೆ ಸರ್ಪಿಯಾಗ ನಿಲ್ತು. ಮತ್ತೆ ಈ ಸರ್ಪಿಯಾಗ ನಡೆದಾಗ್ಲೇನೆ ಮಹಾಭಾರತದ ಕಥೆ ಹೇಳಿದ್ದು. ಅದನ್ನು ಅವತ್ತು ಹೇಳಿದ್ದೆ ನಾನು. ಈ ವೇದವ್ಯಾಸರು ಮತ್ತೆ ವೈಶಂಪಾಯನರು ಮತ್ತೆ ಬೇರೆ ಶಿಷ್ಯರೆಲ್ಲ ಬಂದ್ರು ಅಲ್ಲಿಗೆ ಸರ್ಪಿಯಾಗ ನಡೀತಾ ಇದ್ದಾಗ. ಜನಮೇಜಯ ಯಾರು ಅಂದ್ರೆ ಪಾಂಡವರ ವಂಶದವನೇ. ಅಂದ್ರೆ ಪಾಂಡವರಲ್ಲಿ ಮೂರನೇ ಅವನು ಅರ್ಜುನನ ಮಗ ಅಭಿಮನ್ಯು ಮಗ ಪರೀಕ್ಷಿತ್ ಮಹಾರಾಜ. ಆ ಪರೀಕ್ಷಿತನ ಮಗನೇ ಇವನು ಜನಮೇಜಯ. ಹಾಗಾಗಿ ಜನಮೇಜಯ ಸರ್ಪಯಾಗ ಮಾಡ್ತಾ ಇದ್ದಾಗ ವ್ಯಾಸರು, ವೈಶಂಪಾಯನರು ಮತ್ತೆ ಪೈಲ, ಜೈಮಿನಿ, ಸುಮಂತು ಇವರೆಲ್ಲ ಬಂದಾಗ ಮಧ್ಯದಲ್ಲಿ ಫ್ರೀ ಟೈಮ್ ಇರುತ್ತಲ್ಲ, ವಿರಾಮದ ಸಮಯ, ಅವಾಗ ಜನಮೇಜಯ ಕೇಳ್ಕೊಂಡ ವ್ಯಾಸರನ್ನ, ನನಗೆ ಈ ಕಥೆನ ಹೇಳಿ, ನಮ್ಮ ಅಜ್ಜಂದ್ರ ಕಥೆನ ಹೇಳಿ, ಮುತ್ತಜ್ಜರ ಕಥೆ ಹೇಳಿ, ಕೌರವ ಪಾಂಡವರು ಯಾಕೆ ಈ ತರ ಯುದ್ಧ ಮಾಡಿದ್ರು ಅಂತೆಲ್ಲ ಹೇಳಿ ಅಂತ ಕೇಳಿದಾಗ, ಆ ಮಹಾಭಾರತದ ಕಥೆ ಹೇಳಿ ಅಂತ ಇವರು ಕೇಳಿದಾಗ, ನೀವು ಬರೆದಿದ್ರಲ್ಲ ಮಹಾಭಾರತ ಗ್ರಂಥನ ಹೇಳಿ ಅಂತಂದಾಗ
ವೇದವ್ಯಾಸರು ಏನ್ ಮಾಡಿದ್ರು, ವೈಶಂಪಾಯನನಿಗೆ ಹೇಳಿದ್ರು, ನೀನು ಹೇಳಿದ್ನ ಈ ಕಥೆ ನನ್ನ ಹತ್ರ ಕೇಳಿದ್ಯಲ್ಲ ಹೇಳಿಗ ಅಂತ. ಆಗ ವೈಶಂಪಾಯನರು ಈ ಕಥೆನ ಜನಮೇಜಯನ್ಗೆ ಹೇಳಿದ್ರು. ಅದೇ ಮಹಾಭಾರತದ ಕಥೆ. ಅದು ವ್ಯಾಸರು ಬರೆದ್ರು, ವೈಶಂಪಾಯನರು ಜನಮೇಜಯನ್ಗೆ ಹೇಳಿದ್ರು. ಅದು ಹೇಳಿದ್ದು ಈ ಸರ್ಪಯಾಗದ ಸಮಯದಲ್ಲಿ. ಮತ್ತೆ ಆವಾಗ ಈ ಸೂತ ಪುರಾಣಿಕರು ಕೇಳಿಸ್ಕೊಂಡ್ರು ಅದನ್ನೆಲ್ಲ. ಅವ್ರು ಹೋಗಿ ಆಮೇಲೆ ಶೌನಕ ಮತ್ತು ಇತರ ಋಷಿಗಳಿಗೆ ಹೇಳಿದ್ರು. ಆಮೇಲೆ ಅಲ್ಲಿಂದ ಒಬ್ಬರಿಂದ ಒಬ್ಬರಿಗೆ ಬಂತು ಅದು ಕಥೆ. ಇದು ಎಲ್ಲ ಪುರಾಣಗಳಲ್ಲೂ ಈ ಸೂತ ಪುರಾಣಿಕರ ಹೇಳೋದಿದ್ದು. ಮೊದಲು ಸೂತ ಉವಾಚ ಅಂತ ಶುರುವಾಗುತ್ತೆ, ಅದನ್ನು ಹೇಳಿದ್ದು. ಹೀಗೆ ಸರ್ಪಯಾಗದ ಕಥೆ ಬಂತು. ಮತ್ತೆ ಸರ್ಪಯಾಗದ ಸಮಯದಲ್ಲಿ ಮಹಾಭಾರತದ ಕಥೆನೂ ಹೇಳಿದ್ರು. ಇದಿಷ್ಟು ಸರ್ಪಯಾಗದ ಕಥೆ. ಆದಷ್ಟು ಬ್ರೀಫ್ ಆಗಿ ಹೇಳಿದ್ದೀನಿ. ಅಲ್ಲಿಗೆ ಮುಗಿಸೋಣ ಇವತ್ತಿನ ಕಥೆನ. ಮುಗಿಸೋಣ ಸುಹಾಸ್. ತುಂಬಾ ಚೆನ್ನಾಗಿತ್ತು, ತುಂಬಾ ಮಾಹಿತಿ ಸಿಕ್ತು ಇವತ್ತು, ತುಂಬಾ ವಿಚಾರಗಳು ಗೊತ್ತಾಯ್ತು. ಥ್ಯಾಂಕ್ ಯು. ಹೌದು, ಇದು ಮಹಾಭಾರತದ ಆದಿಪರ್ವದಲ್ಲಿ ತುಂಬಾ ವಿಸ್ತಾರವಾಗಿ ಬರುತ್ತೆ, ತುಂಬಾ ಡೀಟೇಲ್ ಆಗಿದೆ ಇದು. ಸಾಧ್ಯವಾದ್ರೆ ಓದಿದ್ರೆ ಚೆನ್ನಾಗಿರುತ್ತೆ ಇದು. ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ದೀನಿ ಆದಷ್ಟು. ಸರಿ, ಹಾಗಾದ್ರೆ ಮುಗಿಸೋಣ. ಒಂದೇ ಒಂದು ಪ್ರಶ್ನೆ. ಹಾ, ಹೇಳಿ. ಇವಾಗ ತಕ್ಷಕ ಇಂದ್ರನ ಸ್ನೇಹಿತ ಅಂತ ಹೇಳಿದೆ ನೀನು. ಹಾ, ಹೌದು. ಆದ್ರೆ ಈ ಇವನು ಬರ್ತಾನಲ್ಲ, ಏನದು, ಉತ್ತಂಕ. ಹಾ, ಉತ್ತಂಕ. ಹಾ, ಉತ್ತಂಕ ಬಂದಾಗ ಇಂದ್ರ ಯಾಕೆ ತಕ್ಷಕನ್ನ ಹುಡ್ಕೊಂಡು ಹೋಗೋದಕ್ಕೆ ಉತ್ತಂಕಕ್ಕೆ ಸಹಾಯ ಮಾಡ್ತಾನೆ? ಅದೇ ಅಲ್ಲಿ ತಕ್ಷಕ ತಪ್ಪು ಮಾಡಿದ್ನಲ್ಲ, ಕುಂಡಲಗಳನ್ನ ಅಪಹರಿಸಿ, ಅದಕ್ಕೆ ಅಂತ ಹೇಳ್ಬೋದು ಅಷ್ಟೇ. ಅದೇ ಅದಕ್ಕೇನು ಕಾರಣ ಅಂತ ಕೊಟ್ಟಿಲ್ಲ ಅಲ್ಲಿ. ಅವನು ಇಂದ್ರ ಇವನ ಗುರುಗಳಿಗೂ ಸ್ನೇಹಿತನಾಗಿದ್ದ ಅಂತ ಬಂತವ. ಅದೇ ಉತ್ತಂಕನ ಗುರುಗಳಿಗೆ, ವೇದ ಅನ್ನೋ ಗುರುಗಳಿಗೆ. ಆಮೇಲೆ ಋಷಿಗಳೆಲ್ಲ ದೇವತೆಗಳಿಗೆ ಹವಿಸ್ಸನ್ನ ಅರ್ಪಿಸಿ ಯಜ್ಞ ಮಾಡ್ತಾರೆ. ಹಾಗಾಗಿ ದೇವತೆಗಳಿಗೆ ನಮ್ಮ ಒಂದು ಯಜ್ಞ ಬೇಕಾಗುತ್ತೆ ಅವ್ರಿಗೆ. ಅವ್ರಿಗೆ ಹವಿರ್ಭಾಗ ನಾವು ಕೊಡ್ತೀವಲ್ಲ, ಹಾಗಾಗಿ ಅವ್ರು ನಮಗ್ ಸಹಾಯ ಮಾಡ್ತಾರೆ. ಒಂಥರ ಏನಂತೀವಿ, ಇದು ಪರಸ್ಪರ ಸಹಾಯ. ಅಂದ್ರೆ ನಾವು ದೇವತೆಗಳಿಗೆ ಯಜ್ಞದಲ್ಲಿ ಹವಿರ್ಭಾಗ ಅರ್ಪಿಸಿದಾಗ ಅವ್ರು ನಮ್ಗೆ ವರಗಳನ್ನ ಕೊಡ್ತಾರೆ. ಅಂದ್ರೆ ನಾವು ನೇಚರ್ಗೆ ಹೆಲ್ಪ್ ಮಾಡಿದ್ರೆ ನೇಚರ್ ನಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದೇ ಈ ತರ. ಸೊ ಯಜ್ಞಗಳು ಅಂದ್ರೆ ಅದೇ. ಹೌದು ಹೌದು. ಅದಕ್ಕೆ ಇಂದ್ರ ಏನ್ ಮಾಡ್ದ, ಹೌದು ಅದಕ್ಕೆ ಇಂದ್ರ ಏನ್ ಮಾಡ್ದ, ಇವರೆಲ್ಲ ಯಜ್ಞದಲ್ಲಿ ನನಗ್ ತಾನೇ ಹವಿರ್ಭಾಗ ಕೊಡೋದು, ಹಾಗಾಗಿ ಅವನು ಸಹಾಯ ಮಾಡ್ದ ಅಂತ ಹೇಳ್ಬೋದು. ಕುಂಡಲಗಳನ್ನ ವಾಪಸ್ ಕೊಡಿಸ್ದ. ಅವನಿಗೆ ಕುಂಡಲಗಳು ವಾಪಸ್ ಕೊಡಿಸ್ಲೇ ಇಲ್ಲ ಅಂದ್ರೆ ಕಷ್ಟ ಆಗ್ತಾ ಇತ್ತು. ಆ ಗುರುಪತ್ನಿ ಶಾಪ ಕೊಟ್ಬಿಡ್ತಾ ಇದ್ಲು. ಜೊತೆಗೆ ಇವನ ಗುರುಗಳೇ ಅವನ ಸ್ನೇಹಿತ ಆಗಿದ್ರಲ್ಲ, ಅವನ್ಗೆ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ಎತ್ತಿನ ಮೇಲೆ ಬಂದಾಗ ಇಂದ್ರ. ಆಮೇಲೆ ಗುರುಗಳೇ ಹೇಳ್ತಾರೆ, ಅವನು ಇಂದ್ರ, ಅವನು ನನ್ನ ಸ್ನೇಹಿತ, ನಿನಗೆ ಅಮೃತನೇ ಕೊಟ್ಟ ಅವನು ಅಂತ. ಅಂದ್ರೆ ಸಗಣಿ ಗಂಜಲ ಕೊಟ್ಟನಲ್ಲ, ಬೇರೆ ಏನೂ ಅಲ್ಲ, ಅಮೃತನೇ ಅದು. ಆ ರೂಪದಲ್ಲಿ ಕೊಟ್ಟಿದ್ದ ಇಂದ್ರ. ಅದರಿಂದ ಇವನ ಗುರುಗಳಿಗೆ ಇಂದ್ರ ಸ್ನೇಹಿತ ಆಗಿದ್ದ. ಹಾಗಾಗಿ ಇಂದ್ರ ಅವನಿಗೆ ಸಹಾಯ ಮಾಡ್ದ ಅಂತ ಹೇಳ್ಬೋದು ಅಷ್ಟೇ. ಕ್ವಶನ್ಸ್ ಇದೆಯಾ? ಏನು ಇಲ್ಲ ಅಂತಂದ್ರೆ ಮುಗಿಸೋಣವಾ? ಹಾ, ಮುಗಿಸೋಣ ಹಾಗಾದ್ರೆ. ಓಕೆ, ಆಯ್ತು. ಪ್ರಶ್ನೆ ಕೇಳಕ್ ಕಷ್ಟ ಆಗೋಷ್ಟು ವಿಷಯ ಇದೆ. ಹೌದು ಹೌದು, ಇವತ್ತೇ ನಿಮ್ ನಿಜವಾದ ಚಾಲೆಂಜು. ಥ್ಯಾಂಕ್ ಯು ಸುಹಾಸ್. ಆಯ್ತು, ಧನ್ಯವಾದಗಳು. ಸರಿ.